this. ಈ ಒಂದು ಅಧ್ಯಯನದ ಸರಳಿಯ ಕಾರ್ಯಕ್ರಮದ ಎರಡನೇ ದಿನಕ್ಕೆ ಬರಲಿಕ್ಕಾಗುವಂತೆ ಕರ್ತನು ಕೃಪೆ ಕೊಟ್ಟಿದ್ದಾನೆ. As we know, the subject that we are learning is Introduction to Evangelism. ನಾವೀಗಾಗಲೇ ಸುವಾರ್ತಿಕತ್ವಕ್ಕೆ ಇರುವಂತಹ ಪರಿಚಯದ ಕುರಿತಾಗಿ ನಾವು ಕಲಿಯುತ್ತಾ ಬಂದಿದ್ದೇವೆ. Last evening I explained some of the important aspects in relation to the introduction of this topic. ಈ ಒಂದು ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಕಳೆದ ಸಾಯಂಕಾಲ ಒಂದು ರೀತಿಯಾದಂತಹ ಪರಿಚಯವನ್ನು ನಾನು ನಿಮಗೆ ಕೊಡ್ತಾ ಬಂದೆನು. And the last topic subject or the point that we are sharing was the statistics of the population in the world. ಈ ಲೋಕದಲ್ಲಿರುವಂತಹ ಜನಸಂಖ್ಯೆಯ ಒಂದು ಅಂಕಿಅಂಶಗಳ ಕುರಿತಾಗಿ ಕೊನೆಯ ಅಂಶವಾಗಿ ನಾವು ಹಂಚಿಕೊಳ್ಳುತ್ತಾ ಬಂದೆವು. We were looking about 7.8 billion people, that is about 780 crores of people are in the world. 7.8 ಬಿಲಿಯನ್ ಜನರು ಅಥವಾ 780 ಕೋಟಿ ಜನರು ಈ ಲೋಕದಲ್ಲಿದ್ದಾರೆ. Population is a big concern when you think about evangelism. ಸುವಾರ್ತೀಕರಣದ ಕುರಿತಾಗಿ ನೀವು ಯೋಚನೆ ಮಾಡುವಾಗ ಜನಸಂಖ್ಯೆಯ ವಿಷಯವು ಬಹಳ ಒಂದು ದೊಡ್ಡದಾದಂತಹ ಒಂದು ಕಾಳಜಿ. Because growth of the population is going much faster than the spread of the gospel in these days. ಈ ದಿನಗಳಲ್ಲಿ ಸುವಾರ್ತೆಯ ಪ್ರಸರಣಕ್ಕಿಂತಲೂ ಸಹ ಬಹಳ ವೇಗವಾಗಿ ಜನಸಂಖ್ಯೆಯು ಬಹಳ ಹೆಚ್ಚುತ್ತಾ ಇದೆ. So we have to definitely take this subject, this matter very seriously and get involved into the evangelism. ಆದ್ದರಿಂದ ನಾವು ಈ ಒಂದು ಅಂಶವನ್ನ ಮತ್ತು ಒಂದು ವಿಷಯವನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡು ಸುವಾರ್ತೀಕರಣದಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳಬೇಕು. To continue our thoughts today, the first point I want to make mention here is the population statistics of India. ನಾವು ಈ ದಿನದ ಅಧ್ಯಯನವನ್ನು ಮುಂದುವರಿಸುವ ಹಾಗೆ ನಾನು ಇದನ್ನ ಮೊದಲಿಗೆ ಪ್ರಾರಂಭಿಸುವಂತದ್ದು ಭಾರತ ದೇಶದಲ್ಲಿರುವಂತಹ ಒಂದು ಅಂಕಿ ಅಂಶ. Because most of us are in India, and our major concentration is India. This is our motherland, so we exactly should know what is happening in India on the evangelistic forefront. ನಮ್ಮಲ್ಲಿ ಅನೇಕರು ಭಾರತ ದೇಶದಲ್ಲಿದ್ದೇವೆ. ನಮ್ಮ ತಾಯ್ನಾಡು ಅದು ಭಾರತ ದೇಶವಾಗಿದೆ. ಆದ್ರಿಂದ ಸುವಾರ್ತೆ ವಿಷಯದಲ್ಲಿ ಭಾರತ ದೇಶದಲ್ಲಿ ಏನು ಆಗ್ತಾ ಇದೆ ಎಂಬುದಾಗಿರುವಂತಹ ವಿಷಯವನ್ನ ತಿಳಿದುಕೊಳ್ಳುವಂತದ್ದು ಬಹಳ ಅವಶ್ಯಕವಾಗಿದೆ. Now, before I go into this detail, let me read one verse from the book of Revelation, chapter 7 and verse 9. ನಾನು ಈ ವಿಷಯಕ್ಕೆ ನಾನು ವಿವರಣೆಯಾಗಿ ಹೋಗುವುದಕ್ಕಿಂತ ಮುಂಚಿತವಾಗಿ ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ 9ನೇ ವಚನವನ್ನ ನಾವು ಓದಿಕೊಳ್ಳೋಣ. ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯದ 9ನೇ ವಚನವನ್ನ ನಾವು ಓದಿಕೊಳ್ಳೋಣ. ಇವುಗಳಾದ ಮೇಲೆ ಇಗೋ, ಯಾರಿಂದಲೂ ಎಣಿಸಲಾಗದಂತ ಮಹಾ ಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಅವರು ಸಕಲ ಜನಾಂಗ, ಕುಲ, ಪ್ರಜೆಗಳವರು, ಸಕಲ ಭಾಷೆಗಳನ್ನಾಡುವವರು ಆಗಿದ್ದರು. ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು. Now this is a sight in heaven where all have been gathered together at the consummation. ಆ ಒಂದು ಪರಲೋಕದಲ್ಲಿ ಎಲ್ಲರೂ ಸಹ ಒಟ್ಟಾಗಿ ಸೇರಿದಂತಹ ಸಮಯದಲ್ಲಿ ಪರಲೋಕದಲ್ಲಿರುವಂತಹ ದೃಶ್ಯ ಇದಾಗಿದೆ. And what is the sight there? ಅಲ್ಲಿರುವಂತಹ ಒಂದು ದೃಶ್ಯ ಯಾವುದು? A large multitude which nobody could count or number. ಯಾರು ಸಹ ಎಣಿಸಿಕ್ಲಿಕ್ಕೆ ಆಗದೆ ಇರುವಂತಹ ಒಂದು ಮಹಾ ಸಮೂಹವು ಅಲ್ಲಿತ್ತು. People from all nations, people from all tribes, peoples and people of different tongues standing there. ಅಲ್ಲಿ ಸಕಲ ಕುಲ ಜನಾಂಗಕ್ಕೆ ಸೇರಿದಂತಹ ಜನರು, ಸಕಲ ಪ್ರಜೆಗಳವರು, ಸಕಲ ಭಾಷೆಗಳನ್ನು ಆಡುವಂತವರು ಅಲ್ಲಿದ್ದರು. Now these are all the people who are the product of evangelism. ಈ ಎಲ್ಲಾ ಜನರು ಸುವಾರ್ತೆಯ ಒಂದು ಉತ್ಪಾದನೆಯಾಗಿದ್ದಾರೆ. They come to the Lord through evangelism in one way or other. ಒಂದಲ್ಲ ಒಂದು ರೀತಿಯಲ್ಲಿ ಅವರು ಕರ್ತನ ಬಳಿಗೆ ಬಂದಂತದ್ದು ಸುವಾರ್ತೆಯ ಪ್ರಸರಣದ ಮುಖಾಂತರವಾಗಿ. So when we think about evangelism, we have to think very broader, irrespective of the nation, tribe, tongue, or anything like that. ಕುಲ, ಭಾಷೆ, ಜನಾಂಗ ಮತ್ತು ದೇಶಗಳ ಇವೆಲ್ಲವೂ ಸಹ ಇದ್ದಾಗಿ ಸಹ ಇವೆಲ್ಲವೂ ಸಹ ಹೊರತುಪಡಿಸಿ ಸುವಾರ್ತೆ ಕುರಿತಾಗಿ ಯೋಚಿಸುವಾಗ ನಾವು ಬಹಳ ಒಂದು ವಿಸ್ತಾರವಾದಂತ ರೀತಿಯಲ್ಲಿ ಅಥವಾ ಬಹಳ ಅಗಲವಾದಂತ ರೀತಿಯಲ್ಲಿ ಈ ವಿಷಯವನ್ನು ಯೋಚಿಸಬೇಕು.
And I should say we are privileged to be in India because India is the representation of this varied cultures and context. ನಾವು ಭಾರತ ದೇಶದಲ್ಲಿ ಇರುವಂತದ್ದು ಅದು ನಮ್ಮ ಒಂದು ಅವಕಾಶವಾಗಿದೆ. ಯಾಕೆಂದ್ರೆ ಭಾರತ ದೇಶದಲ್ಲಿ ಬೇರೆ ಬೇರೆ ವಿಧವಾದಂತಹ ಒಂದು ಸಂಸ್ಕೃತಿ, ಬೇರೆ ಬೇರೆ ವಿಧವಾದಂತಹ ಒಂದು ಸಂಸ್ಕೃತಿ ಇರುವಂತದ್ದಾಗಿದೆ. The population of India is approximately 1.38 billion. ಭಾರತ ದೇಶದಲ್ಲಿರುವಂತಹ ಒಂದು ಜನಾಂಗ 1,38,00,000. That is about 138 ಕೋಟಿ, ಸಾರಿ 138 crores. 138 ಕೋಟಿ. In spite of all the efforts from the government to check the population, we know 17% of the world population live in India. ಭಾರತ ದೇಶದಲ್ಲಿ ಲೋಕ ಅಥವಾ ಭಾರತ ದೇಶದ ಜನಾಂಗವನ್ನ ಅಥವಾ ಜನಾಂಗವನ್ನ ಎಣಿಸುತ್ತ ಎಲ್ಲಾ ರೀತಿಯಾದಂತಹ ಪರಿಶ್ರಮವನ್ನು ಪಟ್ಟಾಗಿ ಸಹ ಅಥವಾ ನಿಯಂತ್ರಿಸೋದಕ್ಕೆ ಪರಿಶ್ರಮವನ್ನು ಪಟ್ಟಾಗಿ ಸಹ ಲೋಕದಲ್ಲಿ ಭಾರತ ದೇಶದಲ್ಲಿರುವಂತಹ ಜನಸಂಖ್ಯೆಯು ಬಹಳ ಅಧಿಕವಾಗಿರುವಂತದ್ದಾಗಿದೆ. Standing next to China, India stands second. ಭಾರತ ದೇಶವು ಚೀನಾದ ನಂತರದಲ್ಲಿ ಜನಸಂಖ್ಯೆ ವಿಷಯದಲ್ಲಿ ಇರುವಂತದ್ದಾಗಿದೆ. Now when I say 17%, you may think, oh, that's not a big number. ಒಂದು ವೇಳೆ ನಾನು 17% ಶೇಕಡ ಎಂಬುದಾಗಿ ಹೇಳುವಾಗ ನೀವು ಅಂದುಕೊಳ್ಳಬಹುದು, ಅದು ದೊಡ್ಡ ಸಂಖ್ಯೆ ಏನಲ್ಲ ಎಂಬುದಾಗಿ. You need to understand there are about 195 countries in the world. ನೀವು ಅರ್ಥ ಮಾಡಿಕೊಳ್ಳಬೇಕಾದಂತ ವಿಷಯವೇನೆಂದ್ರೆ ಈ ಲೋಕದಲ್ಲಿ 195 ರಾಷ್ಟ್ರಗಳಿವೆ. And out of that 17% of the total population is India. That's a huge population if you can understand and assume that. ಅವುಗಳಲ್ಲಿ ಶೇಕಡ 17% ಜನಸಂಖ್ಯೆಯು ಭಾರತ ದೇಶದಲ್ಲಿದೆ. ನೀವು ಅರ್ಥ ಮಾಡಿಕೊಂಡು ಅದನ್ನ ಊಹಿಸಿಕೊಳ್ಳಬಹುದು. Now India is a country with various cultures. ಭಾರತ ದೇಶದಲ್ಲಿ ವಿಭಿನ್ನವಾದಂತಹ ಸಂಸ್ಕೃತಿಗಳಿವೆ. Various traditions, ಅನೇಕ ರೀತಿಯಾದಂತಹ ಸಂಪ್ರದಾಯಗಳು. Various practices, ಅನೇಕ ಪ್ರಾಯೋಗಿಕವಾದ ವಿಷಯಗಳು. Various religions, ಅನೇಕ ಧರ್ಮಗಳು. Various castes, ಅನೇಕ ಜಾತಿಗಳು. Various languages, ಬೇರೆ ಬೇರೆ ಭಾಷೆಗಳು. Now this is the picture of India when you think about this population. ಈ ಜನಸಂಖ್ಯೆ ಕುರಿತಾಗಿ ನೀವು ಆಲೋಚನೆ ಮಾಡುವಾಗ ಇದು ಭಾರತ ದೇಶದ ಚಿತ್ರಣವಾಗಿದೆ. They're all not belong to one culture, one caste, one community, one religion. They're all varied. ಅವರೆಲ್ಲ ಸಹ ಒಂದೇ ಭಾಷೆ, ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ಸಂಸ್ಕೃತಿಗೆ ಸೇರಿದಂತವರಲ್ಲ. ಅವರೆಲ್ಲರೂ ಸಹ ವಿಭಿನ್ನವಾಗಿರುವಂತಹ ಸಂಸ್ಕೃತಿಗೆ ಸೇರಿದಲ್ಪಟ್ಟಂತವರಾಗಿದ್ದಾರೆ. But in heaven, all these people are represented, as we see in Revelation 7:9. ಪ್ರಕಟಣೆ 7:9 ನಾವು ನೋಡಿದ ಹಾಗೆ ಪರಲೋಕದಲ್ಲಿ ಇವರೆಲ್ಲರೂ ಸಹ ಪ್ರತಿನಿಧಿಗಳಾಗಿ ನಿಂತಿದ್ದಾರೆ. Now, when we look into the actual situation of India, we practically have a lot of problems because of these various cultures, tradition, practice, religion, caste, language, etc. ಬೇರೆ ಬೇರೆ ರೀತಿಯಾದಂತಹ ಧರ್ಮ, ಜಾತಿ, ಪದ್ಧತಿಗಳು ಮತ್ತು ಭಾಷೆಗಳಿರುವಂತಹ ಸಮಯದಲ್ಲಿ ಭಾರತ ದೇಶದಲ್ಲಿ ನೋಡುವಾಗ ಅದೇ ರೀತಿಯಾದಂತಹ ಒಂದು ಸಮಸ್ಯೆಗಳು ಸಹ ಇರುವಂತದ್ದಾಗಿದೆ. Even within the Christian churches, these criteria play a big role in the matter of evangelism. ಕ್ರಿಸ್ತಿಯ ಸಭೆಗಳಲ್ಲಿ ಸಹ ಈ ಸುವಾರ್ತೀಕರಣದ ಅಥವಾ ಸುವಾರ್ತೆ ಪ್ರಸರಣದಲ್ಲಿ ಈ ಒಂದು ವಿಷಯಗಳು ಬಹಳ ದೊಡ್ಡದಾದಂತಹ ವಿಷಯಗಳನ್ನು ಮಾಡುವಂತದ್ದಾಗಿದೆ. Now some cultures, even though we are all Christians, believers, certain people can't accept certain cultures. ನಾವೆಲ್ಲರೂ ಸಹ ಕ್ರೈಸ್ತರು ಮತ್ತು ವಿಶ್ವಾಸಿಗಳಾಗಿದ್ದಾಗಿ ಸಹ ಕೆಲವು ರೀತಿಯಾದಂತಹ ಜನರು ಕೆಲವು ಪದ್ಧತಿಗಳನ್ನ ಅವರು ಒಪ್ಪಿಕೊಳ್ಳುವುದಿಲ್ಲ. So based on our language, our culture and our tradition, all these things have differences. ನಮ್ಮ ಭಾಷೆ, ನಮ್ಮ ಜಾತಿ, ನಮ್ಮ ಧರ್ಮ, ಈ ಎಲ್ಲಾ ವಿಷಯಗಳಲ್ಲಿ ನಮ್ಮ ಸಂಸ್ಕೃತಿಯು ಬೇರೆ ಬೇರೆ ರೀತಿಯಾಗಿ ಅಥವಾ ವಿಭಿನ್ನವಾಗಿರುವಂತದ್ದಾಗಿದೆ. Yet we should be prepared to take the challenge of evangelizing such a large country. ಆದರೂ ಸಹ ಇಂಥ ವಿಸ್ತೀರ್ಣವಾದಂತಹ ದೇಶದಲ್ಲಿ ಸ್ವಾರ್ಥೀಕರಣ ಮಾಡುವುದಕ್ಕೆ ನಾವು ಸವಾಲನ್ನು ತೆಗೆದುಕೊಳ್ಳಬೇಕಾಗುತ್ತದೆ. When you look at the religious forefront, ನಾವೊಂದು ಧಾರ್ಮಿಕ ವಿಷಯದಲ್ಲಿ ಅಥವಾ ಧಾರ್ಮಿಕ ಮುಂದಾಳತ್ವವನ್ನು ನೋಡುವಾಗ almost 80% of India is represented by Hindus. ಭಾರತ ದೇಶದಲ್ಲಿ ಸುಮಾರು 80% ಜನಾಂಗವು ಅಥವಾ ಜನರು ಅವರು ಹಿಂದುತ್ವವನ್ನು ಪ್ರತಿನಿಧಿಸುತ್ತಾರೆ. And they deserve their respect because they are the vast majority. You cannot undo that. ನೀವು ಅದನ್ನ ಮಾಡದೇ ಇರುವುದಕ್ಕೆ ಸಾಧ್ಯವಿಲ್ಲ. ಅವರು ಬಹುಸಂಖ್ಯರಾಗಿದ್ದಾರೆ ಅಥವಾ ಬಹಳವಾಗಿದ್ದಾರೆ. So you have to respect.
because they are the majority there. ಇಲ್ಲಿ ಅವರು ಬಹುಸಂಖ್ಯರಾದ್ದರಿಂದ ನೀವು ಅದನ್ನ ಗೌರವಿಸಲೇಬೇಕು. Then say about 14% of Muslims in India. ಮತ್ತು 14% ಮುಸಲ್ಮಾನರು ಭಾರತದಲ್ಲಿದ್ದಾರೆ. So that makes about 94% of the Indian population. ಅದು ಸಹ ಆ ಭಾರತ ದೇಶದಲ್ಲಿ ಸುಮಾರು 94% ಆ ಜನಸಂಖ್ಯೆಯನ್ನು ಮಾಡುವಂತದ್ದಾಗಿದೆ. Then about 3% of Christians. ಮತ್ತು 3% ಕ್ರೈಸ್ತರು. That is 97%. ಅದು 97%. Then remaining 3% only shared with all other smaller religions. ಮತ್ತು ಇನ್ನು 3% ಎಲ್ಲಾ ರೀತಿಯಾದಂತಹ ಚಿಕ್ಕ ಚಿಕ್ಕ ಧರ್ಮಗಳನ್ನು ಕೂಡಿಸಲ್ಪಟ್ಟಂತವರಾಗಿದ್ದಾರೆ. Now, apart from these religious divisions, there are also caste groups in the country in various places. ಈ ಧಾರ್ಮಿಕ ಒಂದು ವಿಷಯಗಳನ್ನು ಮಾತ್ರವೇ ಅಲ್ಲದೆ ಅನೇಕ ರೀತಿಯಾದಂತಹ ಜಾತಿ ಪದ್ಧತಿಗಳು ಸಹ ಭಾರತ ದೇಶದಲ್ಲಿದೆ. Now, government is doing all their efforts to do away with the caste system and things like that, but then these things prevail in the country a lot. ಭಾರತ ದೇಶದಲ್ಲಿರುವಂತಹ ಸರ್ಕಾರವು ಈ ಜಾತಿ ಪದ್ಧತಿಯನ್ನು ತೆಗೆದುಹಾಕಬೇಕೆಂಬುದಾಗಿ ಬಹಳವಾಗಿ ಪ್ರಯತ್ನಿಸುತ್ತಾ ಇದ್ದಾಗಿ ಸಹ ಈ ಎಲ್ಲಾ ವಿಷಯಗಳು ಅವುಗಳನ್ನು ಅಡ್ಡಿಪಡಿಸುತ್ತಾ ಇವೆ. A small percentage of say 5% high caste people. ಆ 5% ಜನಾಂಗ ಅಥವಾ ಜನರು ಅವರು ಉನ್ನತ ಧರ್ಮಕ್ಕೆ ಸೇರಿದಂತವರು ಅಥವಾ ಉನ್ನತ ಜಾತಿಯವರು. Then about 11% of 4 castes. ಮತ್ತು 11% ಅಷ್ಟು 4 ಧರ್ಮಗಳು ಅಥವಾ 4 ಜಾತಿಗೆ ಸಂಬಂಧಪಟ್ಟವರು. A major share of 48% are backward castes. ಗರಿಷ್ಠವಾಗಿ 48% ಹಿಂದುಳಿದಂತಹ ಜನಾಂಗಕ್ಕೆ ಸಂಬಂಧಪಟ್ಟವರು. Then the scheduled castes and untouchables and a lot of things are there. The system is like that. ಮತ್ತು ನಂತರದಲ್ಲಿ ನೋಡುವಾಗ ಅಸ್ಪೃಶ್ಯರು ಮತ್ತು ಈ ರೀತಿಯಾದಂತಹ ಅನೇಕ ರೀತಿಯಾದಂತಹ ವ್ಯವಸ್ಥೆಗಳನ್ನು ನಾವು ನೋಡ್ತೇವೆ. When you think of evangelism, all these people have to be reached. That is our criteria. That is the task before us. ಸುವಾರ್ಥ ಪ್ರಸರಣದ ಕುರಿತಾಗಿ ನೀವು ಆಲೋಚಿಸುವಾಗ ಈ ಎಲ್ಲಾ ಜನರು ಸಹ ತಲುಪಲ್ಪಡಬೇಕು. ಅದುವೇ ನಮ್ಮ ಗುರಿ ಮತ್ತು ನಮ್ಮ ಒಂದು ಕೆಲಸವಾಗಿದೆ. So when we think of strategies for evangelism, we cannot have one single strategy for the entire population of the country. ಸುವಾರ್ಥೀಕರಣದ ಒಂದು ಲೆಕ್ಕಾಚಾರವನ್ನು ನೀವು ನೋಡುವಾಗ ಒಂದೇ ರೀತಿಯಾದಂತಹ ಲೆಕ್ಕಾಚಾರವನ್ನು ಇಡೀ ದೇಶಕ್ಕೆ ನಾವು ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. Unlike many other countries where they can have a standard mode of operation or a strategy for evangelism, in India we cannot have that. ಸುವಾರ್ಥೀಕರಣಕ್ಕೆ ಬೇರೆ ದೇಶದಲ್ಲಿ ಒಂದು ರೀತಿಯಾದಂತಹ ಒಂದು ನಿರ್ದಿಷ್ಟವಾದಂತಹ ಆ ಒಂದು ಮಟ್ಟ ಅಥವಾ ಒಂದು ಲೆಕ್ಕಾಚಾರ ಇದೆ. ಆ ಒಂದು ರೀತಿಯಾದಂತಹ ಲೆಕ್ಕಾಚಾರವನ್ನ ನಾವು ಭಾರತ ದೇಶಕ್ಕೆ ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. So as we go down and learn these subjects, we have to be equipped how best in each group and place we can play our role as an evangelist. ನಾವು ಸುವಾರ್ಥಿಕರಾಗಿ ಪ್ರತಿಯೊಂದು ಗುಂಪುಗಳಲ್ಲಿ ಮತ್ತು ಪ್ರತಿಯೊಂದು ಸ್ಥಳಗಳಲ್ಲಿ ನಾವು ಹೇಗೆ ನಮ್ಮ ಪಾತ್ರವನ್ನ ನಾವು ಜರುಗಿಸಬಹುದೆಂಬುದಾಗಿ ನಾವು ಇದನ್ನ ಹೆಚ್ಚಾಗಿ ಕಲಿತಾ ಇರುವಾಗ ನಾವು ಅದನ್ನ ಅಳವಡಿಸಿಕೊಳ್ಳಬಹುದು ಅಥವಾ ಅದನ್ನ ಅನುಸರಿಸಬಹುದು. Now those are few things about the statistics of the population of India. ಭಾರತ ದೇಶದ ಜನಸಂಖ್ಯಾದ ವಿಷಯದಲ್ಲಿ ಇದು ಕೆಲವು ವಿಷಯಗಳು ಮಾತ್ರವಾಗಿದೆ. Now secondly, some of the causes for the poor progress of evangelism we need to consider. ಮತ್ತೆರಡನೇದಾಗಿ ಸುವಾರ್ಥ ಪ್ರಸರಣಕ್ಕೆ ಅಡ್ಡಿಯಾಗಿರೋದಕ್ಕೆ ಇರುವಂತಹ ಕೆಲವು ಕಾರಣಗಳು. Comparatively, the progress of evangelism is quite slow in India. ಭಾರತ ದೇಶದಲ್ಲಿ ಬೇರೆ ದೇಶಗಳಿಗೆ ಅಥವಾ ಬೇರೆ ಕಡೆಗೆ ಹೋಲಿಸುವುದಾದ್ರೆ ಆ ಒಂದು ಸುವಾರ್ತೆಯ ಪ್ರಸರಣ ಅಥವಾ ಸುವಾರ್ತೆಯ ಅಭಿವೃದ್ಧಿಯು ಸ್ವಲ್ಪ ನಿಧಾನಗತಿಯಲ್ಲಿರುತ್ತದೆ. History says Christianity came to India as early as in the 1st century. ಇತಿಹಾಸ ಹೇಳುವ ಹಾಗೆ ಭಾರತ ದೇಶಕ್ಕೆ ಸುವಾರ್ತೆಯು ಬಂದಂತದ್ದು ಬಹಳ ಬೇಗನೆ ಅಥವಾ ಮೊದಲನೇ ಶತಮಾನದಲ್ಲಿಯೇ ಸುವಾರ್ತೆಯು ಭಾರತ ದೇಶಕ್ಕೆ ಬಂತು. That's what the history says. ಅದನ್ನ ಇತಿಹಾಸ ಹೇಳುತ್ತದೆ. And still we are just around 3%, 4% that range. ಆದಾಗ್ಯೂ ಸಹ ಇನ್ನು ನಾವು 3%, 4% ಮಾತ್ರವೇ ತಲುಪಿದ್ದೇವೆ. In fact, Christianity came to India much before the birth of Prophet Muhammad or the spread of Islam in India. ಕ್ರೈಸ್ತತ್ವವು ಪ್ರವಾದಿ ಮಹಮ್ಮದನು ಹುಟ್ಟುವುದಕ್ಕಿಂತ ಬಹಳ ಮುಂಚಿತವಾಗಿಯೇ ಭಾರತ ದೇಶಕ್ಕೆ ಬಂತು. Yet Christians are just about 3%.
ಆದಾಗ್ಯೂ ಸಹ ಕ್ರೈಸ್ತರು ಕೇವಲ 3% ಮಾತ್ರವೇ ಇದ್ದಾರೆ. So in all the above statistics, the figures represents only the religious division and not the true believers. ಈ ಎಲ್ಲಾ ರೀತಿಯಾದಂತಹ ಅಂಕಿ ಅಂಶಗಳ ಮಧ್ಯದಲ್ಲಿಯೂ ಸಹ ಈ ಲೆಕ್ಕಾಚಾರಗಳು ಅದು ಧಾರ್ಮಿಕವಾಗಿ ಪರಿಗಣಿತವಾಗುತ್ತದೆ ಹೊರತು ಒಂದು ನಿಜವಾದಂತಹ ವಿಶ್ವಾಸಿಗಳ ಒಂದು ಅಂಕಿ ಅಂಶಗಳನ್ನು ತೋರಿಸುವುದಿಲ್ಲ. When we say 3% of Christians in the country, that includes all nominal churches and all the Christian churches. 3% ಕ್ರೈಸ್ತರು ಭಾರತದಲ್ಲಿ ಇದ್ದಾರೆ ಎಂಬುದಾಗಿ ಹೇಳುವಾಗ ಅದು ಎಲ್ಲಾ ಸಭೆಗಳನ್ನು ಅಥವಾ ನಾಮಧೇಯ ಸಭೆ ಕ್ರೈಸ್ತರು ಈ ರೀತಿಯಾಗಿದ್ದರೆಲ್ಲರೂ ಸಹ ಅದು ಒಳಪಡಿಸುವಂತದ್ದಾಗಿದೆ. And it is about mostly it is by the biological growth. ಇದು ಸಾಮಾನ್ಯವಾಗಿ ಅಥವಾ ಇದು ಹೆಚ್ಚಾಗಿ ಒಂದು ಜೈವಿಕವಾದಂತಹ ಒಂದು ಬೆಳವಣಿಗೆ. So the actual product of evangelism is very small when we compare to the large size of the population of the country. ಈ ರಾಷ್ಟ್ರದಲ್ಲಿರುವಂತಹ ಬಹುದೊಡ್ಡ ಜನಸಂಖ್ಯೆಗೆ ಸುವಾರ್ಥೀಕರಣವನ್ನು ಹೋಲಿಸಿದಾಗ ಅದು ಬಹಳ ಚಿಕ್ಕದಾದಂತಹ ಸಂಖ್ಯೆಯಲ್ಲಿ ಇರುವಂತದ್ದಾಗಿದೆ. Now, what are the causes for this poor growth? ಈ ಒಂದು ನಿಧಾನಗತಿಯಲ್ಲಿರುವಂತಹ ಬೆಳವಣಿಗೆಗಿರುವಂತಹ ಕಾರಣಗಳೇನು? I would like to list out few things, just the titles for your information. ನಿಮ್ಮ ಮಾಹಿತಿಗೋಸ್ಕರವಾಗಿ ಕೆಲವು ಅಂಶಗಳನ್ನ ನಾನಿಲ್ಲಿ ನಿಮಗೆ ಪಟ್ಟಿಯನ್ನು ಕೊಡ್ತೇನೆ. On one side, we believe God is in control of everything and he runs the whole show. ನಾವು ನಂಬುವಂತ ರೀತಿಯಲ್ಲಿ ದೇವರು ತಾನೇ ಎಲ್ಲವನ್ನು ಸಹ ನಿಯಂತ್ರಿಸುವಂತವನಾಗಿದ್ದಾನೆ, ದೇವರು ತಾನೇ ಎಲ್ಲವನ್ನು ಸಹ ನಡೆಸುವಂತವನಾಗಿದ್ದಾನೆ. On the other side, we should understand we have a responsibility and obligation and we must find out where we have failed. ಮತ್ತೊಂದು ಕಡೆಯಲ್ಲಿ ಈ ಎಲ್ಲಾ ಜವಾಬ್ದಾರಿಕೆಗೆ ನಾವು ತಾನೇ ಜವಾಬ್ದಾರರಾಗಿದ್ದೇವೆ. ಆದ್ರಿಂದ ನಾವು ಎಲ್ಲಿ ಸೋತು ಹೋಗಿದ್ದೇವೆ, ಎಲ್ಲಿ ನಾವು ಬಿದ್ದು ಹೋಗಿದ್ದೇವೆ ಎಂಬುದಂತಹ ವಿಷಯಗಳನ್ನ ನಾವು ಪರೀಕ್ಷಿಸಿಕೊಳ್ಳಬೇಕು. So some of the causes for the poor growth. ಈ ರೀತಿಯಾದಂತಹ ನಿಧಾನಗತಿಯಾದಂತಹ ಬೆಳವಣಿಗೆಗಿರುವಂತಹ ಕೆಲವು ಕಾರಣಗಳು. Number 1, lack of vision. ಮೊದಲನೇದಾಗಿ ದರ್ಶನದ ಕೊರತೆ. If you think of evangelism, you need to have a vision. ಸುವಾರ್ಥ ಪ್ರಸರಣದ ಕುರಿತಾಗಿ ನೀವು ಆಲೋಚಿಸುವಾಗ ನಿಮಗೆ ಒಂದು ದರ್ಶನದ ಅವಶ್ಯಕತೆ ಇದೆ. When I say vision, it is not that you are sleeping and you suddenly see something in your dream. I'm not talking about such visions. ದರ್ಶನ ಎಂಬುದಾಗಿ ಹೇಳುವಾಗ ನೀವು ನಿದ್ದೆ ಮಾಡುವಂತಹ ಸಮಯದಲ್ಲಿ ಏನೋ ತಕ್ಷಣ ನೋಡ್ತಾ ಇದ್ದೀರಿ, ಆ ರೀತಿಯಾದಂತಹ ದರ್ಶನವಾದ ಕುರಿತಾಗಿ ಎಲ್ಲ ನಾನು ಮಾತನಾಡ್ತಾ ಇರುವಂತದ್ದು. Or you are praying and suddenly a scene comes before your eyes. I'm not talking about that. ನೀವು ಪ್ರಾರ್ಥನೆ ಮಾಡ್ತಾ ಇರುವಾಗ ತಕ್ಷಣವೇ ನಿಮ್ಮ ದೃಷ್ಟಿಗೆ ಏನೋ ಒಂದು ರೀತಿಯಾದಂತಹ ದರ್ಶನ ಬರ್ತದೆ, ಆ ರೀತಿಯಾದಂತಹ ದರ್ಶನದ ಕುರಿತಾಗಿ ಎಲ್ಲ ನಾನು ಮಾತನಾಡ್ತಾ ಇರುವಂತದ್ದು. If you turn to John's Gospel chapter 4 and verse 35. ಯೋಹಾನ್ ಸುವಾರ್ತೆ 4ನೇ ಅಧ್ಯಾಯ 35ನೇ ವಚನವನ್ನು ನಾವು ತಿರುಗಿಸಿದಾಗ there the Lord Jesus says, lift up your eyes and see, the harvest is ready. ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳುವಂತಹ ಮಾತೇನೆಂದರೆ, ನೀವು ಕಣ್ಣೆತ್ತಿ ಹೊಲಗಳನ್ನು ನೋಡಿರಿ, ಅವು ಬೆಳ್ಳಗಾಗಿ ಕೊಯ್ಲಿಗೆ ಬಂದವೆಂದು ನಿಮಗೆ ಹೇಳುತ್ತೇನೆ. Obviously, Jesus is not talking about the wheat or the paddy or the corn. ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಅಸಾಮಾನ್ಯವಾಗಿ ಅಲ್ಲಿರುವಂತಹ ಗೋಧಿಯ ಕುರಿತಾಗಿಯೋ ಅಥವಾ ಯಾವುದೇ ರೀತಿಯಾದಂತಹ ಬೆಳೆಯ ಕುರಿತಾಗಿ ಮಾತನಾಡುತ್ತಾ ಇಲ್ಲ. He's talking about the people or the harvest of the souls. ಅಲ್ಲಿ ಆತನು ಆ ಒಂದು ಜನರ ಕುರಿತಾಗಿ ಮತ್ತು ಆತ್ಮಗಳ ಬೆಳೆಯ ಕುರಿತಾಗಿ ಮಾತನಾಡ್ತಾ ಇದ್ದಾನೆ. So he says, unless you lift up your eyes and see, you cannot have an understanding about the need of the hour. ನೀವು ಕಣ್ಣೆತ್ತಿ ನೋಡದ ಹೊರತು ಆ ಒಂದು ಕೊಯ್ಲಿಗೆ ಬೇಕಾದಂತಹ ಅವಶ್ಯಕತೆಗಳ ಕುರಿತಾಗಿ ನೀವು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. As one of the major problem we are facing today is most of the Christians, they are content with their own church. They don't want to think about anything outside. ಈ ದಿನ ನಾವು ಎದುರಿಸ್ತಾ ಇರುವಂತಹ ಬಹಳ ದೊಡ್ಡದಾದಂತಹ ಸಮಸ್ಯೆ ಏನಂದ್ರೆ, ಅನೇಕ ಕ್ರೈಸ್ತರು ತಮ್ಮ ಸಭೆಗಳ ಕುರಿತಾಗಿ ಅವರು ಸಂತುಷ್ಟರಾಗಿದ್ದಾರೆ ಹೊರತು ಬೇರೆ ಯಾವುದೇ ರೀತಿಯಾದಂತಹ ಸುವಾರ್ಥೀಕರಣದ ಕುರಿತಾಗಿ ಅವರಿಗೆ ಕಾಳಜಿ ಇಲ್ಲ. They're not bothered about anything around them. ಅವರ ಸುತ್ತಲಿರುವಂತಹ ಯಾವುದಕ್ಕೂ ಸಹ ಅವರು ತಲೆ ಕೆಡಿಸಿಕೊಳ್ಳುತ್ತಾ ಇಲ್ಲ.
Now, as a Christian, the Lord says you must have a proper vision of what is happening before you. Visualize that and keep doing. ಕರ್ತನು ಹೇಳುತ್ತಾನೆ, ಒಬ್ಬ ಕ್ರೈಸ್ತನಾಗಿ ನಿನ್ನ ಸುತ್ತಲಿರುವಂತಹ ವಿಷಯಗಳ ಕುರಿತಾಗಿ ನಿನಗೆ ಪ್ರಜ್ಞೆ ಇರಬೇಕು ಮತ್ತು ಅದನ್ನು ನೋಡಿ ಅದಕ್ಕೆ ತಕ್ಕ ಹಾಗೆ ನೀನು ಕಾರ್ಯೋನ್ಮುಖನಾಗಬೇಕು. So lack of vision is one of the great cause of the poor growth or the spread of evangelism. ಸುವಾರ್ತೀಕರಣದ ಒಂದು ಬಡ ರೀತಿಯಾದಂತಹ ಅಥವಾ ನಿಧಾನಗತಿಯ ಬೆಳವಣಿಗೆಗೆ ಇರುವಂತಹ ಒಂದು ಕಾರಣ ಒಂದು ದರ್ಶನದ ಕೊರತೆಯಾಗಿದೆ. The second cause, ಎರಡನೇ ಕಾರಣ, the lack of courage. ಧೈರ್ಯದ ಕೊರತೆ. Evangelism needs a lot of courage. ಸುವಾರ್ತೀಕರಣಕ್ಕೆ ಬಹಳ ಧೈರ್ಯದ ಅವಶ್ಯಕತೆ ಇದೆ. See, threat to the evangelistic work and to evangelists is nothing new in this century. It was there right from the first century. ಈ ಒಂದು ಶತಮಾನಕ್ಕೆ ಸುವಾರ್ತೀಕರಣಕ್ಕೆ ಇರುವಂತಹ ಒಂದು ಬೆದರಿಕೆ ಹೊಸದಾದಂತದ್ದೇನೂ ಅಲ್ಲ. ಇದು ಪ್ರಾರಂಭದ ಆದಿ ಸಭೆಯಿಂದಲೂ ಸಹ, ಮೊದಲ ಶತಮಾನದಿಂದಲೂ ಸಹ ಈ ರೀತಿಯಾದಂತಹ ಬೆದರಿಕೆಗಳಿದ್ದವು. Even during the time of the Lord Jesus, people tried threatening him and threatening the disciples. ಕರ್ತನಾದ ಯೇಸು ಕ್ರಿಸ್ತನ ಸಮಯದಲ್ಲಿ ಸಹ ಜನರು ಆತನನ್ನು ಬೆದರಿಸುತ್ತಾ ಇದ್ದರು ಮತ್ತು ಶಿಷ್ಯರನ್ನು ಸಹ ಬೆದರಿಸುತ್ತಾ ಇದ್ದರು. And once you're gripped with that fear and lose the courage, you cannot advance with the evangelism. ಒಂದು ಸಾರಿ ನೀವು ಆ ಭಯಕ್ಕೆ ಬಿದ್ದು ನಿಮ್ಮ ಒಂದು ಧೈರ್ಯವನ್ನು ಕಳೆದುಕೊಂಡಾಗ ನೀವು ಸುವಾರ್ತೀಕರಣಕ್ಕೆ ನೀವು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. We see so many history in the Bible itself during the apostolic time, how they were tortured and suffered for the sake of the gospel. ದೇವರ ವಾಕ್ಯದಲ್ಲಿ ಅನೇಕ ಉದಾಹರಣೆಗಳು, ನಿದರ್ಶನಗಳಿವೆ. ಅಪೊಸ್ತಲರ ಕಾಲದಲ್ಲಿಯೂ ಮತ್ತು ಶಿಷ್ಯರ ಕಾಲದಲ್ಲಿಯೂ ಸಹ ಅವ್ರ ಸುವಾರ್ತೆಗೆ ಹೋಗುವಂತ ಸಮಯದಲ್ಲಿ ಸುವಾರ್ತೆ ನಿಮಿತ್ತವಾಗಿ ಎಷ್ಟರ ಮಟ್ಟಿಗೆ ಅವರು ಹಿಂಸೆಗೆ ಒಳಗಾದ್ರು, ಎಷ್ಟರ ಮಟ್ಟಿಗೆ ಅವರು ಹಿಂಸೆಯನ್ನು ಅನುಭವಿಸಿದರು ಎಂಬುದಾಗಿ. Apostle Paul is one of the classic example. ಅಪೊಸ್ತಲನಾದ ಪೌಲನು ಅದಕ್ಕಿರುವಂತಹ ಒಂದು ನಿರ್ದಿಷ್ಟವಾದಂತಹ ಒಂದು ಮಾದರಿಯಾಗಿದ್ದಾನೆ. In Acts chapter 18 verse 9 and 10, if you read, ಅಪೊಸ್ತಲ ಕೃತ್ಯಗಳು 18ನೇ ಅಧ್ಯಾಯ ಮತ್ತು ಅದರಲ್ಲಿ 9 ಮತ್ತು 10ನೇ ವಚನವನ್ನ ನೀವು ಓದುವುದಾದ್ರೆ, ಅಪೊಸ್ತಲ ಕೃತ್ಯಗಳು chapter 18. Students can just note down these verses and later read it. To save time, I'm not reading it now. ಈಗ ವಿದ್ಯಾರ್ಥಿಗಳು ಈ ವಚನಗಳನ್ನ ಗುರುತಿಸಿಕೊಂಡು ನಂತರದಲ್ಲಿ ನೀವು ಓದಬಹುದು. ಇದನ್ನ ನಾನು ಓದ್ತಾ ಇಲ್ಲ. Here the Lord tells Paul very clearly, do not fear, be bold, I am with you. ಇಲ್ಲಿ ಕರ್ತನು ಪೌಲನಿಗೆ ದರ್ಶನ ಕೊಟ್ಟು, ನೀನು ಹೆದರಬೇಡ, ಸುಮ್ಮನಿರದೆ ಮಾತನಾಡುತ್ತಾನೆ, ಇಲ್ಲಿರು, ನಾನೇ ನಿನ್ನೊಂದಿಗಿದ್ದೇನೆ. So the lack of courage is the second cause for the spread of evangelism or the poor growth of Christianity. ಕ್ರೈಸ್ತತ್ವಕ್ಕೆ ಒಂದು ಬಹಳ ನಿಧಾನಗತಿಯಲ್ಲಿ ಬೆಳೆಯುತ್ತಾ ಇರುವಂತಹ ಸುವಾರ್ತೀಕರಣಕ್ಕೆ ಇರುವಂತಹ ಮತ್ತೊಂದು ಕಾರಣವೇನೆಂದ್ರೆ ಒಂದು ಧೈರ್ಯದ ಕೊರತೆಯಾಗಿದೆ. Thirdly, the third cause, ಮೂರನೇ ಒಂದು ಕಾರಣ, lack of commitment. ಸಮರ್ಪಣೆಯ ಕೊರತೆ. Yeah. When you think of evangelism, it is not I will do it if I have time. You must be committed for that. ಸುವಾರ್ತೀಕರಣದ ವಿಷಯದಲ್ಲಿ ನೀವು ಯೋಚನೆ ಮಾಡುವಾಗ, ಒಂದು ವೇಳೆ ನನಗೆ ಸಮಯವಿದ್ದರೆ ನಾನು ಮಾಡುತ್ತೇನೆ ಎಂಬುದಾಗಿ ಅಲ್ಲ, ಅದನ್ನು ನೀನು ಮಾಡಲೇಬೇಕು. If I'm free, I will join. ಒಂದು ವೇಳೆ ನನಗೆ ನಾನು ಸಮಯ ಇದ್ರೆ ನಾನು ಅದಕ್ಕೆ ಸೇರಿಕೊಳ್ತೇನೆ. If I don't have any other job, okay, I'll join the evangelistic work. ನನಗೆ ಯಾವುದೇ ಬೇರೆ ಕೆಲಸ ಇಲ್ಲದೆ ಇದ್ರೆ ನಾನು ಸುವಾರ್ಥ ಪ್ರಸರಣದ ಕೆಲಸಕ್ಕೆ ಸೇರಿಕೊಳ್ಳುತ್ತೇನೆ. No, you have to be committed to this cause. I have a basic commitment to evangelism that must come in the minds of yours. ಈ ಒಂದು ಕಾರಣಕ್ಕೆ ಅಥವಾ ಈ ಒಂದು ವಿಷಯಕ್ಕೆ ನಾನು ಸಮರ್ಪಣೆಯುಳ್ಳವನಾಗಿರಲೇಬೇಕು ಎಂಬಂತಹ ಒಂದು ಮನಸ್ಸು ನಿಮ್ಮಲ್ಲಿ ಬರಬೇಕು. If you place evangelism as your priority in your life and committed to that, God is able to work more effectively through your life. ನೀನು ಆ ಒಂದು ಸುವಾರ್ತೀಕರಣಕ್ಕೆ ನೀನು ಒಂದು ಸಮರ್ಪಣೆಯುಳ್ಳವನಾಗಿ ಅದಕ್ಕೋಸ್ಕರವಾಗಿ ಮಾತ್ರವೇ ನೀನಿರುವುದಾದ್ರೆ ನಿನ್ನ ಮುಖಾಂತರವಾಗಿ ಬಹಳವಾದಂತಹ ಸುವಾರ್ತೀಕರಣದ ಕೆಲಸವನ್ನ ದೇವರಿಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ. Philippians 1:27, ಫಿಲಿಪಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 27ನೇ ವಚನ. there Paul exhorts the believers, be committed to the task.
ಅಲ್ಲಿ ಪೌಲನು ವಿಶ್ವಾಸಿಗಳಿಗೆ ಆತನು ಹೇಳುವಂತಹ ಮಾತೇನೆಂದ್ರೆ ನಾವು ಆ ಕಾರ್ಯಕ್ಕೋಸ್ಕರವಾಗಿ ಸಮರ್ಪಿಸಲ್ಪಟ್ಟವರಾಗಿದ್ದೇವೆ. So this lack of commitment is the third cause for the poor spread of evangelism. ಸುವಾರ್ತೀಕರಣವು ಬಹಳ ನಿಧಾನಗತಿಯಲ್ಲಿ ಹರಡೋದಕ್ಕಿರುವಂತಹ ಮೂರನೇ ಒಂದು ಕಾರಣ ಒಂದು ಸಮರ್ಪಣೆಯ ಕೊರತೆ. Fourthly, ನಾಲ್ಕನೇದಾಗಿ lack of sacrifice. ತ್ಯಾಗದ ಕೊರತೆ. Not willing to sacrifice. ತ್ಯಾಗ ಮಾಡ್ಲಿಕ್ಕೆ ಮನಸ್ಸಿಲ್ಲದೆ ಇರುವಂತದ್ದು. So evangelism is not a means to earn money, but it is a way to spend money. ಸುವಾರ್ತೀಕರಣ ಎನ್ನುವಂಥದ್ದು ಹಣವನ್ನು ಸಂಪಾದಿಸುವುದಕ್ಕೋಸ್ಕರವಾಗಿ ಇರುವಂತಹ ಮಾರ್ಗ ಅಲ್ಲ, ಆದ್ರೆ ಹಣವನ್ನು ವ್ಯಯ ಮಾಡೋದಕ್ಕೋಸ್ಕರವಾಗಿರುವಂತಹ ಒಂದು ಮಾರ್ಗ. Evangelism is not a way of becoming more comfortable, but it is a way of becoming more sacrificial in life. ಸುವಾರ್ತೀಕರಣ ಎಂಬಂತದ್ದು ಜೀವಿತದಲ್ಲಿ ಹೆಚ್ಚಾಗಿ ಆರಾಮವಾಗಿರುವುದಕ್ಕೋಸ್ಕರವಾಗಿರುವಂತಹ ಮಾರ್ಗ ಅಲ್ಲ. ಸುವಾರ್ತೀಕರಣ ಎನ್ನುವಂಥದ್ದು ಜೀವಿತದಲ್ಲಿ ಹೆಚ್ಚಾದಂತಹ ಒಂದು ಹಿಂಸೆ ಅಥವಾ ಕಷ್ಟಗಳನ್ನು ತೆಗೆದುಕೊಳ್ಳುವುದಕ್ಕೋಸ್ಕರವಾಗಿರುವಂತಹ ಒಂದು ಮಾರ್ಗವಾಗಿದೆ. Most of the Christians, they are ready to do evangelism as long as they don't lose anything. ಈ ಅನೇಕ ಕ್ರೈಸ್ತರು ತಾವು ಎಷ್ಟರ ಮಟ್ಟಿಗೆ ಏನನ್ನೂ ಕಳೆದುಕೊಳ್ಳದೆ ಇರುತ್ತಾರೋ ಅಲ್ಲಿ ಅವರಿಗೆ ಅವ್ರ ಸುವಾರ್ತೆಯನ್ನು ಸಾರಲಿಕ್ಕೆ ಅವ್ರು ಸಿದ್ಧರಾಗಿರುತ್ತಾರೆ. But if something is going out of me, some resources I have to spend, no, I'm not there for that. ಒಂದು ವೇಳೆ ನನ್ನಿಂದ ಏನಾದ್ರೂ ಹೋಗ್ತಾ ಇದೆ ಅಂದ್ರೆ ಅಥವಾ ನನ್ನಿಂದ ಯಾವ್ದಾದ್ರೂ ರೀತಿಯಂತ ಸಂಪನ್ಮೂಲಗಳು ಹೋಗುತ್ತಾ ಇದೆ ಎಂಬುದಾಗಿ ಬರುವಂತ ಸಮಯದಲ್ಲಿ ಇದನ್ನು ನಾನು ಮಾಡುವುದಿಲ್ಲ ಎಂಬುದಾಗಿ ಅವರು ಹೇಳುವಂತವರಾಗಿದ್ದಾರೆ. They don't want to suffer. ಅವರಿಗೆ ಕಷ್ಟಪಡುವಂತ ಅವಶ್ಯಕತೆ ಇಲ್ಲ. Now Philippians 1:29, ಫಿಲಿಪಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 29ನೇ ವಚನದಲ್ಲಿ there Paul exhorts, we are not just called to believe but also to suffer. ಇಲ್ಲಿ ಅಪೊಸ್ತಲನಾದ ಪೌಲನು ಆ ರೀತಿಯಾಗಿ ಹೇಳ್ತಾ ಇದ್ದಾನೆ, ನಾವು ಕೇವಲ ಕೇಳೋದಕ್ಕೋಸ್ಕರವಾಗಿ ನಂಬುವುದಕ್ಕೋಸ್ಕರವಾಗಿ ಮಾತ್ರವೇ ಅಲ್ಲದೆ ನಾವು ಹಿಂಸೆಯನ್ನು ಅನುಭವಿಸುವುದಕ್ಕೋಸ್ಕರವಾಗಿ ಸಹ ನಾವು ಕರೆಯಲ್ಪಟ್ಟಿದ್ದೇವೆ. So suffering means financial suffering is there, physical suffering is there, mental suffering is there. You're all together suffering. ಬಾಧೆನ ಅನುಭವಿಸುವುದೆಂಬುದಾಗಿ ಹೇಳುವಾಗ ಒಂದು ಹಣಕಾಸಿನ ಬಾಧೆ ಇದೆ, ಶಾರೀರಿಕವಾದಂತಹ ಬಾಧೆ ಇದೆ, ಮಾನಸಿಕವಾದಂತಹ ಬಾಧೆ ಇದೆ, ಈ ಎಲ್ಲಾ ರೀತಿಯಾದಂತಹ ಬಾಧೆಗಳು. So if you are not willing to be sacrificial, then no, you cannot spread the gospel. ನೀನು ತ್ಯಾಗಪೂರ್ವಕವಾಗಿ ಮಾಡ್ಲಿಕ್ಕೆ ಆಗದೆ ಇದ್ರೆ ಇನ್ನು ಸುವಾರ್ತೆನ ಸಾರ್ಲಿಕ್ಕೆ ಸಾಧ್ಯವಿಲ್ಲ. Let me come to the fifth cause of the poor growth. ಒಂದು ನಿಧಾನಗತಿಯಾದಂತಹ ಬೆಳವಣಿಗೆಗಿರುವಂತಹ 5ನೇ ಕಾರಣಕ್ಕೆ ನಾನು ಬರ್ತೇನೆ. Lack of faith. ನಂಬಿಕೆಯ ಕೊರತೆ. Faith is very, very important in the gospel work. ಸುವಾರ್ತಾ ಸೇವೆಯಲ್ಲಿ ನಂಬಿಕೆ ಅನ್ನೋದು ಬಹಳ ಬಹಳ ಮುಖ್ಯವಾದಂತಹ ಒಂದು ವಿಷಯವಾಗಿದೆ. Unless a man puts his faith, yes, the Lord will take care of everything. Even though I cannot see it with my eyes, you cannot go forward in the evangelistic work. ನನ್ನ ಕಣ್ಣುಗಳಿಂದ ನಾನು ಏನು ನೋಡಲಿಕ್ಕೆ ಆಗದಿದ್ದಾಗಿ ಸಹ ಕರ್ತನು ತಾನೇ ಎಲ್ಲವನ್ನು ಸಹ ನನ್ನ ಕುರಿತಾಗಿ ಕಾಳಜಿ ವಹಿಸಿಕೊಳ್ಳುತ್ತಾನೆ ಎಂಬುದಾಗಿರುವಂತಹ ನಂಬಿಕೆಯನ್ನು ನೀನು ಹಾಕದ ಹೊರತು ಸುವಾರ್ತೆ ಸೇವೆಯಲ್ಲಿ ಒಬ್ಬ ಮನುಷ್ಯನು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. Now 2 Corinthians 5:7 explains. 2 ಕೊರಿಂಥ 5ನೇ ಅಧ್ಯಾಯ 7ನೇ ವಚನ ಈ ರೀತಿಯಾಗಿ ವಿವರಿಸುತ್ತದೆ. We are not walking by sight but by faith. ನಾವು ನೋಡುವುದರಿಂದ ನಡೆಯುವಂತರಲ್ಲ, ನಂಬುವುದರಿಂದಲೇ ನಾವು ನಡೆಯುವಂತವರಾಗಿದ್ದೇವೆ. Many people, they're desiring to do evangelism, but then there's a big question: how will I live? Who will support me? Who will send me? ಅನೇಕ ಜನರು ಸೇವೆಗೆ ಹೋಗ್ಲಿಕ್ಕೆ ಸಿದ್ಧರಾಗಿರ್ತಾರೆ, ಆದ್ರೆ ನನ್ನ ಕುರಿತಾಗಿ ಯಾರು ಕಾಳಜಿ ವಹಿಸುತ್ತಾರೆ, ನನಗೆ ಯಾರು ಸಹಾಯ ಮಾಡುತ್ತಾರೆ, ನನ್ನ ಕುರಿತಾಗಿ ನನ್ನನ್ನು ಯಾರು ಕಳುಹಿಸುತ್ತಾರೆ ಎಂಬಂತಹ ಒಂದು ಸಂದೇಹ ಅವರಿಗಿರುತ್ತದೆ. They look for some human resources or some human confidence. Or if he is with me, I will go. ಅವರು ಕೆಲವು ರೀತಿಯಾದಂತಹ ಮಾನಸಿಕವಾದಂತಹ ಸಂಪನ್ಮೂಲಗಳನ್ನು ಅವ್ರು ನೋಡುವಂತವರಾಗಿದ್ದಾರೆ, ಮಾನಸಿಕವಾದಂತಹ ಭರವಸೆಗಳನ್ನು ಅವ್ರು ನೋಡುವಂತವರಾಗಿದ್ದಾರೆ. ಇಂಥವ್ರು ನನಗೆ ಪ್ರೋತ್ಸಾಹಿಸುವುದಾದ್ರೆ ನಾನು ಹೋಗ್ತೇನೆ. Unless the Lord helps, nobody can help in evangelism. ಒಂದು ವೇಳೆ ಕರ್ತನು ಸಹಾಯ ಮಾಡದೇ ಇದ್ರೆ ಸುವಾರ್ತೀಕರಣಕ್ಕೆ ಯಾರು ಸಹ ಸಹಾಯ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. So the lack of faith is definitely contributing to the poor growth of evangelism.
ನಂಬಿಕೆ ಕೊರತೆಯು ಖಂಡಿತವಾಗಿ ಸಹ ನಿಧಾನಗತಿಯಲ್ಲಿ ಸುವಾರ್ತೆ ಬೆಳೀತಾ ಇರುವಂತಹ ಒಂದು ವಿಷಯಕ್ಕೆ ತನ್ನ ಕೊಡುಗೆಯನ್ನು ಕೊಡುವಂತದ್ದಾಗಿದೆ. Sixthly, ಆರನೇದಾಗಿ lack of preparation. ಸಿದ್ಧತೆಯ ಕೊರತೆ. Evangelism needs a lot of preparation. ಸುವಾರ್ತೀಕರಣಕ್ಕೆ ಬಹಳಷ್ಟು ಸಿದ್ಧತೆಯ ಅವಶ್ಯಕತೆ ಇದೆ. How did the Lord Jesus Christ send his disciples for with the Great Commission? ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಿಷ್ಯರನ್ನ ಸುವಾರ್ತೀಕರಣಕ್ಕೆ ಒಂದು ಮಹಾ ನಿಯೋಗದೊಂದಿಗೆ ಕಳುಹಿಸುತ್ತಾನೆ. He prepared them for 3.5 years. ಆತನು 3.5 ವರ್ಷಗಳ ಕಾಲ ಅವರಿಗೆ ತರಬೇತಿ ನೀಡಿದನು ಅಥವಾ ಅವರನ್ನು ಸಿದ್ಧಪಡಿಸಿದನು. Then they went. ಆ ನಂತರ ಅವರು ಹೊರಟು ಹೋದ್ರು. For example, you take Peter. ಉದಾಹರಣೆಗೆ ಪೇತ್ರನನ್ನು ತೆಗೆದುಕೊಳ್ಳ್ರಿ. He was a fisherman. ಅವನೊಬ್ಬ ಮೀನುಗಾರನು. He was casting his net into the sea and catching fish. ಅವನು ಸಮುದ್ರದೊಳಕ್ಕೆ ತನ್ನ ಬಲೆಯನ್ನು ಬೀಸಿ ಆತನ ಮೀನುಗಳನ್ನು ಹಿಡಿಯುತ್ತಾ ಇದ್ದನು. Now the Lord Jesus comes to him and says, you go and fish man. I am going to make you fishers of man. ಆ ಕರ್ತನಾದ ಯೇಸು ಕ್ರಿಸ್ತನು ಬಂದು ಅವನಿಗೆ ಹೇಳುತ್ತಾನೆ, ನೀನು ಹೋಗಿ ಮನುಷ್ಯರನ್ನು ಹಿಡಿಯುವಂತಹ ಬೆಸ್ತನನ್ನಾಗಿ, ನಾನು ನಿನ್ನನ್ನು ಮನುಷ್ಯರನ್ನು ಹಿಡಿಯುವಂತಹ ಬೆಸ್ತನನ್ನಾಗಿ ಮಾಡುತ್ತೇನೆ. But if Peter was to go from the seaside direct to catch fish, he would have gone with his fishing net. ಒಂದು ವೇಳೆ ಆತನು ನೇರವಾಗಿ ಸಮುದ್ರ ತೀರದಿಂದ ಹೋಗಿ ಮನುಷ್ಯರನ್ನು ಹಿಡಿಯುವಂತಹ ಬೆಸ್ತನಾಗಬೇಕಾದ ಅಥವಾ ಮನುಷ್ಯರು ಹಿಡಿಯಬೇಕಾದ್ರೆ ಆತನ ಒಂದು ವೇಳೆ ಬಲೆಯನ್ನು ಬೀಸಬೇಕಾಗಿತ್ತು. That 3.5 years of preparation and training made a big difference. ಆದ್ರೆ 3.5 ವರ್ಷಗಳ ಕಾಲದ ಸಿದ್ಧತೆ ಮತ್ತು ಆ ಒಂದು ತರಬೇತಿ ಅವನನ್ನ ಒಂದು ವ್ಯತ್ಯಸ್ತನಾಗಿ ಮಾಡಿತು. So lack of preparation among the Christians, among the believers, they just don't want to spend time in preparing themselves, but they want to do evangelism. ಅವರಿಗೂ ಅನೇಕ ವಿಶ್ವಾಸಿಗಳಿಗೆ ತಮ್ಮನ್ನು ತಾವು ಸಿದ್ಧಪಡಿಸಿಕೊಳ್ಳದೆ, ಅನೇಕ ವಿಶ್ವಾಸಿಗಳಿಗೆ ಆ ಒಂದು ಸಿದ್ಧತೆ ಕೊರತೆಯಿಂದ ಅಥವಾ ಸಿದ್ಧತೆ ಗೊಳಿಸಿಕೊಳ್ಳದೆ ಅವ್ರ ಸುವಾರ್ತೆಯನ್ನು ಮಾಡಬೇಕೆಂಬುದಾಗಿ ಆಲೋಚಿಸುತ್ತಾರೆ. What we are trying through this Bible school and teaching, they're all just preparing you for that. ಈ ಸತ್ಯವೇದ ಶಾಲೆಯ ಮುಖಾಂತರವಾಗಿ, ಈ ಒಂದು ಟೀಚಿಂಗ್ ಗಳ ಮುಖಾಂತರವಾಗಿ ನೀವು ಏನ್ ಮಾಡ್ತಾ ಇದ್ರಿ ಅಂದ್ರೆ ಕೇವಲ ನಿಮ್ಮನ್ನು ನೀವು ಸಿದ್ಧಪಡಿಸಿಕೊಳ್ಳುತ್ತಾ ಇದ್ರಿ ಅಷ್ಟೇ. 1 Peter chapter 3 and verse 15 says, 1 Peter chapter 3 verse 15, 1 ಪೇತ್ರ 3ನೇ ಅಧ್ಯಾಯದ 15ನೇ ವಚನವು ಈ ರೀತಿಯಾಗಿ ಹೇಳುತ್ತದೆ, be prepared always. ನೀವು ಯಾವಾಗಲೂ ಸಹ ಸಿದ್ಧರಾಗಿರ್ರಿ. Yeah, you should be. That preparation is very important in evangelism. ಆದ್ರಿಂದ ಸುವಾರ್ತೆ ಅನ್ನುವಂಥದ್ದು ಸಿದ್ಧತೆ ಅನ್ನುವಂಥದ್ದು ಸುವಾರ್ತಿಕತ್ವಕ್ಕೆ ಬಹಳ ಪ್ರಾಮುಖ್ಯವಾದಂತಹ ಒಂದು ವಿಷಯವಾಗಿದೆ. And finally, seventhly, ಕೊನೆಯದಾಗಿ 7ನೇದಾಗಿ lack of resources. ಸಂಪನ್ಮೂಲಗಳ ಕೊರತೆ. Yes, resources are essential. I'm not telling that's not important. ಸಂಪನ್ಮೂಲಗಳು ಅದು ಬಹಳ ಅವಶ್ಯಕವಾಗಿದೆ, ಅದು ಅವಶ್ಯಕತೆ ಇಲ್ಲ ಎಂಬುದಾಗಿ ನಾನು ಹೇಳುತ್ತಾ ಇಲ್ಲ. We need financial resources, we need material resources, literature, manpower, so many things we need in evangelism. ಸುವಾರ್ತಿಕತ್ವಕ್ಕೆ ನಮಗೆ ಹಣಕಾಸಿನ ಅವಶ್ಯಕತೆ ಇದೆ, ಆ ಸಂಪನ್ಮೂಲಗಳ ಅವಶ್ಯಕತೆ ಇದೆ, ಮತ್ತು ಅನೇಕ ಸಾಮಗ್ರಿಗಳ ಮತ್ತು ಆ ಲಿಟರೇಚರ್ ನ ಎಲ್ಲಾ ರೀತಿಯಾದಂತಹ ಅವಶ್ಯಕತೆಗಳು ಸುವಾರ್ತಿಕತ್ವಕ್ಕೆ ಇದೆ. But we should believe God will provide it. ಆದ್ರೆ ನಾವು ನಂಬಬೇಕಾದಂತಹ ವಿಷಯವೇನೆಂದ್ರೆ ದೇವರು ತಾನೇ ಅದನ್ನು ಒದಗಿಸುತ್ತಾನೆ. Philippians 4:19 says, ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 19ನೇ ವಚನ ಹೇಳುವಂತ ಮಾತೇನೆಂದ್ರೆ, my Lord shall supply all your needs. ನಮ್ಮ ಕರ್ತನು ನಿಮ್ಮ ಎಲ್ಲಾ ಅವಶ್ಯಕತೆಗಳನ್ನ ಪೂರೈಸುತ್ತಾನೆ. That confidence must be there. Resources God will give. ಆ ಒಂದು ಭರವಸೆ ಇರಬೇಕು, ಸಂಪನ್ಮೂಲಗಳನ್ನ ದೇವರು ಕೊಡ್ತಾನೆ. So I just want to put this question here before I proceed any further. ನಾನು ಇನ್ನು ಮುಂದಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ನಾವು ಇನ್ನು ಈ ಒಂದು ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಡ್ತೇನೆ. If you are not able to do anything for the Lord with what you already have in hand, ನಿನ್ನ ಕೈಯಲ್ಲಿ ಏನಿದೆಯೋ ಅದರ ಮುಖಾಂತರವಾಗಿ ನೀನು ಏನನ್ನು ಸಹ ಕರ್ತನಿಗೋಸ್ಕರವಾಗಿ ಮಾಡದೇ ಇದ್ದರೆ, and only build up dreams, if I have more, if I have that, if I have this, I will do the work. ಒಂದು ವೇಳೆ ನನಗೆ ಅದಿದ್ರೆ, ನನಗೆ ಇದಿದ್ರೆ, ನಾನು ಅದನ್ನು ಮಾಡ್ತಾ ಇದ್ದೆ ಎಂಬಂತಹ ಕನಸುಗಳನ್ನು ಮಾತ್ರ ನೀನು ಕಟ್ಟಿಕೊಳ್ಳುತ್ತಾ ಇದ್ದರೆ, you will never do evangelism, successful evangelism. ನೀನು ಎಂದಿಗೂ ಸಹ ಸಾಫಲ್ಯಕರವಾದಂತಹ ಸುವಾರ್ಥ ಪ್ರಸರಣವನ್ನು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. So resources God will provide, but that is essential in the evangelism.
ಅದ್ರಿಂದ ಸಂಪನ್ಮೂಲಗಳನ್ನು ದೇವರು ಒದಗಿಸುತ್ತಾನೆ. ಅದು ಸುವಾರ್ತೀಕರಣದಲ್ಲಿ ಬಹಳ ಅವಶ್ಯಕವಾದಂತಹ ಒಂದು ವಿಷಯವಾಗಿದೆ. So they are some of the causes for the poor growth of evangelism in the country. ಆ ರೀತಿಯಾದಂತಹ ಕೆಲವು ವಿಷಯಗಳು ನಮ್ಮ ರಾಷ್ಟ್ರದಲ್ಲಿ ಆ ಸುವಾರ್ತೀಕರಣದ ನಿಧಾನಗತಿಯ ಒಂದು ಅಭಿವೃದ್ಧಿಗೋಸ್ಕರವಾಗಿ ಅದು ಕಾರಣವಾಗುತ್ತದೆ. Then there are other hindrances for the gospel in the country, in India. ಮತ್ತು ಭಾರತದಲ್ಲಿ ಸುವಾರ್ತೆಗೆ ಅನೇಕ ರೀತಿಯಾದಂತಹ ಅಡ್ಡಿಗಳು ಸಹ ಇವೆ. I'll just brush through that. We know one of the thing is the external forces. ನಾನು ಬಹಳ ಬೇಗನೆ ನಾನು ಹೋಗ್ತೇನೆ. ಅದರಲ್ಲಿರುವಂತಹ ಒಂದು ವಿಷಯ ಬಾಹ್ಯವಾಗಿ ಬರುವಂತಹ ವಿಷಯಗಳು. Anti-Christian militant organizations. ಕ್ರೈಸ್ತ ವಿರೋಧಿ ಒಂದು ರೀತಿಯಾದಂತಹ ಗುಂಪುಗಳು. There are so many like that. No, the out and out against Christianity. They don't even listen to you. They're just against Christianity. That's it. ಆ ರೀತಿಯಾದಂತಹ ಅನೇಕ ಸಂಗತಿಗಳು, ಅನೇಕ ಗುಂಪುಗಳಿವೆ. ಅವರೇನು ಸಹ ಕ್ರೈಸ್ತತ್ವದ ಕುರಿತಾಗಿ ಕೇಳೋದಿಲ್ಲ. ಅವ್ರು ಮಾಡುವಂತದ್ದು ಏನಂದ್ರೆ ಅವರು ನೀವೇನು ವಿರೋಧಿಸುವಂತವ್ರು ಮಾತ್ರವೇ ಆಗಿರುತ್ತಾರೆ. So they hinder to certain extent. ಅವರು ಒಂದು ಮಟ್ಟಕ್ಕೆ ಅವರು ವಿರೋಧಿಸುವಂತವರಾಗಿದ್ದಾರೆ ಅಥವಾ ಅಡ್ಡಿಪಡಿಸುವಂತವರಾಗಿದ್ದಾರೆ. Then secondly, the political motives of the national leaders. ಮತ್ತು ಎರಡನೇದಾಗಿರುವಂತದ್ದು ರಾಷ್ಟ್ರೀಯ ನಾಯಕರ ರಾಜಕೀಯ ಉದ್ದೇಶಗಳು. They are only interested in coming into power. ಅವರಿಗಿರುವಂತಹ ಆಸಕ್ತಿ ಏನಂದ್ರೆ ಅಧಿಕಾರಕ್ಕೆ ಬರುವಂತದ್ದು ಮಾತ್ರವೇ. So they try to, please the people who will give them more vote. I mean, your vote may not count there sometimes. ಅವರಿಗಿರುವಂತಹ ಉದ್ದೇಶ ಏನಂದ್ರೆ ಯಾರು ಹೆಚ್ಚಾದಂತಹ ಮತವನ್ನು ಕೊಡುತ್ತಾರೋ ಅವರನ್ನು ಮಾತ್ರವೇ ಅವರು ಮೆಚ್ಚಿಸುವಂತವರಾಗಿದ್ದಾರೆ. ನಿಮ್ಮಲ್ಲಿರುವಂತಹ ಮತಗಳು ಒಂದು ವೇಳೆ ಅವರಿಗೆ ಸಾಕಾಗದೇ ಇರಬಹುದು. Then thirdly, we see the ruling party is supported by the anti-Christian groups sometimes, coalition governments. ಮತ್ತು ಮೂರನೇದಾಗಿ ನಾವು ನೋಡುವಂತಹ ಸಮಯದಲ್ಲಿ ಆಡಳಿತದಲ್ಲಿರುವಂತಹ ಸರ್ಕಾರವು ಕ್ರೈಸ್ತ ವಿರೋಧಿಗಳಿಂದ ಅವರು ಪ್ರೋತ್ಸಾಹಿಸಲ್ಪಡುತ್ತಾ ಇರುವಂತರಾಗಿರ್ಬೋದು. ಒಂದು ವೇಳೆ ಸರ್ಕಾರವಾಗಿರ್ಬೋದು, ನಮ್ಮ ಪೊಲೀಸ್ ಇಲಾಖೆಯು ಸಹ ಆಗಿರ್ಬೋದು. Government wants to do this. ಒಂದು ವೇಳೆ ಸರ್ಕಾರಕ್ಕೆ ಇದನ್ನು ಮಾಡಬಾರ್ದೆಂಬುದಾಗಿದೆ. But then if they do that, the support will be withdrawn. ಅವರು ಮಾಡುವಂತಹ ಕಾರಣವೇನೆಂದ್ರೆ ಅವರಿಗೆ ಕೊಟ್ಟಂತಹ ಪ್ರೋತ್ಸಾಹವಾಗ್ಲಿ ಒಂದು ಸಪೋರ್ಟ್ ಅದು ಹಿಂಪಡೆಯಲ್ಪಡ್ತದೆ ಎಂಬಂತಹ ಭಯದಿಂದ. We also see fourthly the suppression by the majority religion. ಮತ್ತು ನಾವು ಹಾಗೆ ಸಹ ನಾವು ನೋಡುವಂತದ್ದು ಏನಂದ್ರೆ ಬಹುಸಂಖ್ಯಾ ಒಂದು ಧರ್ಮವನ್ನು ಸಹ ನಾವು ನೋಡ್ತೇವೆ. Now, I said about 80% of the Indians are Hindus. ನಾನು ಹೇಳ್ತಾ ಬಂದೆ ಸುಮಾರು 80% ಜನಾಂಗ ಭಾರತ ದೇಶದಲ್ಲಿರುವಂತವರು ಹಿಂದೂಗಳು ಎಂಬುದಾಗಿ. If you look by religion, it is their country, they are the majority there. ನೀವು ಅದನ್ನು ಆ ಒಂದು ಧರ್ಮವನ್ನು ನೋಡುವಾಗ ಅದು ಅವರ ರಾಷ್ಟ್ರ, ಅವರ ಒಂದು ಧರ್ಮವು ಹೆಚ್ಚಾಗಿರ್ತದೆ, ಅವರು ಗರಿಷ್ಠ ಮಟ್ಟದಲ್ಲಿದ್ದಾರೆ. So all these things contribute. Sometimes we are helpless. We cannot do much about this. We can only pray and depend on God. ಇವೆಲ್ಲಾ ವಿಷಯಗಳು ಸಹ ಈ ಒಂದು ಸುವಾರ್ತೆಯ ನಿಧಾನಗತಿಯಲ್ಲಿ ಸಾಗುವುದಕ್ಕೆ ತಮ್ಮ ಕೊಡುಗೆಗಳನ್ನು ಕೊಡುವಂತದ್ದಾಗಿದೆ. ನಾವು ಅದಕ್ಕೆ ಏನು ಸಹ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನಾವು ಪ್ರಾರ್ಥನೆ ಮಾಡ್ತಾ ದೇವರ ಮೇಲೆ there are certain internal problems which we have to take care. ಆದ್ರೆ ಕೆಲವು ರೀತಿಯಾದಂತಹ ಆಂತರಿಕವಾದಂತಹ ಸಮಸ್ಯೆಗಳು ಸಹ ಇರ್ತವೆ. ಅದನ್ನ ನಾವೇ ಅದರ ಕುರಿತಾಗಿ ಕಾಳಜಿ ವಹಿಸಬೇಕು. The other things I told is external. It is not in our control. ನಾನು ಸ್ವಲ್ಪ ವಿಷಯಗಳನ್ನ ಹೇಳುವಂತದ್ದು ಅದು ಬಾಹ್ಯವಾಗಿರುವಂತದ್ದು, ಅದನ್ನ ನಾವು ನಿಯಂತ್ರಣಕ್ಕೆ ತರಲಿಕ್ಕೆ ಸಾಧ್ಯವಿಲ್ಲ. But the internal problems, ಆದ್ರೆ ಆಂತರಿಕ ಸಮಸ್ಯೆಗಳು, number one, carnality and nominalism in Christian churches. One second, please, uncle. Carnality and nominalism in Christian churches. ಕ್ರೈಸ್ತ ಸಭೆಯಲ್ಲಿ ಶರೀರ ಭಾವ ಸ್ವಭಾವ ಮತ್ತು ನಾಮಧೇಯತ್ವ. This is very much prevalent in Christian churches. ಕ್ರೈಸ್ತಿಯ ಸಭೆಗಳಲ್ಲಿ ಇದು ಬಹಳವಾಗಿ ಇರುವಂತಹ ಒಂದು ವಿಷಯವಾಗಿದೆ. Some churches, as they grow in number, they are becoming nominal. ಕೆಲವು ಸಭೆಗಳಲ್ಲಿ ಅವ್ರ ಸಂಖ್ಯೆಯಲ್ಲಿ ಹೆಚ್ಚೆಚ್ಚಾಗಿ ಬೆಳೆಯುತ್ತಾ ಇರುವಾಗ ಅವರು ನಾಮಧೇಯರಾಗುತ್ತಾರೆ. Some Christians, when they become more rich and richer, they become more carnal. ಕೆಲವು ಸಭೆಗಳಲ್ಲಿ ಕೆಲವು ಕ್ರೈಸ್ತರು ಹೆಚ್ಚೆಚ್ಚಾಗಿ ಶ್ರೀಮಂತರಾಗುವಾಗ ಅವರು ಒಂದು ರೀತಿಯಾದಂತಹ ಒಂದು ಶರೀರ ಭಾವ ಸ್ವಭಾವದವರಾಗಿರ್ತಾರೆ. Not telling all, but this is a major problem that we have to address. ಎಲ್ಲರನ್ನು ಕುರಿತಾಗಿ ಹೇಳುತ್ತಾ ಇಲ್ಲ, ಆದ್ರೆ ಬಹಳವಾಗಿರುವಂತಹ ಸಮಸ್ಯೆ ಇದನ್ನು ನಾನು ಹೇಳುತ್ತಾ ಇದ್ದೇನೆ. So when the church becomes carnal and nominal,
their interest in evangelism vanishes there. ಒಂದು ಸಭೆಯು ನಾಮಧೇಯವಾಗಿ ಮತ್ತು ಶರೀರ ಸ್ವಭಾವದವಾಗಿ ಆಗುವಂತಹ ಸಮಯದಲ್ಲಿ ಅವರು ಸುವಾರ್ತೆಕರಣ ಮಾಡುವಂತದ್ದಲ್ಲಿರುವಂತಹ ಆಸಕ್ತಿಯನ್ನ ಕಳೆದುಕೊಳ್ಳುವಂತವರಾಗಿರುತ್ತಾರೆ. Secondly, ಎರಡನೇದಾಗಿ divisions and groups in the Christian churches. ಕ್ರಿಸ್ತಿಯ ಸಭೆಗಳಲ್ಲಿರುವಂತಹ ವಿಭಾಗಗಳು ಮತ್ತು ಗುಂಪುಗಾರಿಕೆ. When we go out with the gospel, people so many times say, you go and fix your church first and then come. ನಾವು ಅನೇಕ ಸಾರಿ ಹೊರಗಡೆ ಸುವಾರ್ತೆಗೆ ಹೋಗುವಂತ ಸಮಯದಲ್ಲಿ ಜನರಿಗೆ ಹೇಳುವಂತಹ ಮಾತೇನೆಂದ್ರೆ, ಮೊದಲು ಹೋಗಿ ನಿಮ್ಮ ಸಭೆಯನ್ನು ಸರಿಪಡಿಸಿಕೊಂಡು ನಂತರ ಬಂದು ಹೇಳ್ರಿ. A lot of divisions and groups within the Christian churches, which becomes a hindrance for the spread of the gospel. ಕ್ರಿಸ್ತಿಯ ಸಭೆಗಳಲ್ಲಿ ಅನೇಕ ರೀತಿಯಾದಂತಹ ಗುಂಪುಗಾರಿಕೆಗಳು ಮತ್ತು ವಿಭಾಗಗಳಿರುವುದರಿಂದ ಸುವಾರ್ತಾ ಪ್ರಸರಣಕ್ಕೆ ಅವು ಅಡ್ಡಿಯಾಗುವಂತದ್ದಾಗಿದೆ. Thirdly, ಮೂರನೇದಾಗಿ lack of coordination and understanding among the Christian churches. ಕ್ರಿಸ್ತಿಯ ಸಭೆಗಳಲ್ಲಿಯೇ ಆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಂತಹ ವಿಧಾನ ಮತ್ತು ಒಬ್ಬರಿಗೊಬ್ಬರು ಸಹಕರಿಸುವಂತದ್ರ ಒಂದು ಕೊರತೆ ಇರೋದ್ರಿಂದ ಸುವಾರ್ತೆಗೆ ಅಡ್ಡಿಯಾಗುವಂತದ್ದಾಗಿದೆ. Our church, our program, we will keep it. You do whatever. We are not concerned about you. ಇದು ನಮ್ಮ ಸಭೆ, ನಮ್ಮ ಕಾರ್ಯಕ್ರಮ, ನಾವು ಮಾಡ್ಕೊಳ್ತೇವೆ, ನಿಮ್ಮ ಕುರಿತಾಗಿ ನಮ್ಗೆ ಯಾವುದೇ ರೀತಿಯಾದಂತ ಕಾಳಜಿ ಇಲ್ಲ. Sometimes this lack of coordination and understanding among the churches serves as an hindrance for the gospel. ಸುವಾರ್ತಿಕರಣಕ್ಕೆ ಅಡ್ಡಿಯಾಗಿರುವಂತಹ ಮತ್ತೊಂದು ವಿಷಯವೇನೆಂಬುದಾಗಿ ನೋಡುವಾಗ ಸಭೆಗಳ ಮಧ್ಯದಲ್ಲಿರುವಂತಹ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಂತಹ ಒಂದು ಕೊರತೆ ಮತ್ತು ಒಬ್ಬರಿಗೊಬ್ಬರು ಸಹಕಾರ ಮಾಡುವಂತಹ ಕೊರತೆ ಇರೋದ್ರಿಂದ ಇದು ಅನೇಕ ಸಾರಿ ಅಡ್ಡಿಪಡಿಸುವಂತದ್ದಾಗಿದೆ. One church is organizing a gospel meeting. ಒಂದು ಸಭೆಯು ಒಂದು ಸುವಾರ್ಥ ಕೂಟವನ್ನು ಅದು ಆಯೋಜಿಸುತ್ತದೆ. If they are organizing, we will also organize. ಅವರು ಒಂದು ವೇಳೆ ಆಯೋಜಿಸಿದರೆ ನಾವು ಕೂಡ ಆಯೋಜಿಸ್ತೇವೆ. We will organize the same dates when they are organizing. ಅವರು ಆಯೋಜಿಸುವಂತ ಅದೇ ದಿನಾಂಕಗಳಲ್ಲಿಯೇ ನಾವು ಕೂಡ ಆಯೋಜಿಸ್ತೇವೆ. Everybody has their freedom. Nobody can question anyone. We know that. ಎಲ್ರಿಗೂ ಸಹ ಅವರದೇ ಆದಂತ ಸ್ವಾತಂತ್ರ್ಯವಿದೆ. ನಾವು ಯಾರಿಗೂ ಸಹ ಪ್ರಶ್ನೆ ಮಾಡ್ಲಿಕ್ಕೆ ಅವಶ್ಯಕತೆ ಇಲ್ಲ, ನಮ್ಗೆ ಅಧಿಕಾರ ಇಲ್ಲ, ನಮ್ಗೆ ಗೊತ್ತದು. But when these things becomes a fight, a battle, and a competition, no, it is a hindrance to the spread of the gospel. ಈ ವಿಷಯಗಳು ಸುವಾರ್ತೆಗೋಸ್ಕರವಾಗಿ ಒಂದು ಪೈಪೋಟಿಯಾಗಿ ಮತ್ತು ಒಂದು ಹೋರಾಟವಾಗಿ ಪರಿಣಮಿಸುವಾಗ ಈ ವಿಷಯಗಳು ಸುವಾರ್ಥ ಪ್ರಸರಣಕ್ಕೆ ಅಡ್ಡಿಯಾಗುವಂತದ್ದಾಗಿದೆ. Fourthly, ನಾಲ್ಕನೇದಾಗಿ commercialization of the gospel work. ಸುವಾರ್ಥ ಪ್ರಸರಣವು ಒಂದು ವ್ಯಾಪಾರವಾಗಿ ಮಾರ್ಪಡುವಂತದ್ದು ಅಥವಾ ವಾಣಿಜ್ಯವಾಗಿ ಮಾರ್ಪಡುವಂತದ್ದು. Gospel work becomes a business in many places. ಅನೇಕ ಸ್ಥಳಗಳಲ್ಲಿ ಸುವಾರ್ಥ ಪ್ರಸರಣವು ಒಂದು ಉದ್ಯೋಗವಾಗಿ ಅಥವಾ ಒಂದು ವ್ಯವಹಾರವಾಗಿ ಮಾರ್ಪಡುತ್ತದೆ. Earning money, how to make money through gospel. ಸುವಾರ್ಥ ಪ್ರಸರಣದ ಮುಖಾಂತರವಾಗಿ ಹೇಗೆ ಹಣ ಸಂಪಾದನೆ ಮಾಡುವಂತದ್ದು. Now this has caused us a big hindrance to the spread of the gospel in the country. ಈ ವಿಷಯಗಳು ಈ ನಮ್ಮ ದೇಶದಲ್ಲಿ ಸುವಾರ್ಥ ಪ್ರಸರಣಕ್ಕೆ ಬಹಳ ದೊಡ್ಡ ಅಡ್ಡಿಯನ್ನು ತರುವಂತದ್ದಾಗಿದೆ. So these are some of the problems that we face as the hindrance to the gospel. ಈ ವಿಷಯಗಳು, ಈ ಒಂದು ಕೆಲವು ವಿಷಯಗಳು ನಾವು ಸುವಾರ್ಥ ಪ್ರಸರಣಕ್ಕೆ ಇರುವಂತಹ ಅಡ್ಡಿಯನ್ನಾಗಿ, ನಾವು ಅಡ್ಡಿ ಆಗ್ಲಿಕ್ಕೆ ಇರುವಂತಹ ಕಾರಣಗಳನ್ನಾಗಿ ನಾವು ನೋಡ್ತೇವೆ. But apart from all these things, ಈ ಎಲ್ಲಾ ವಿಷಯಗಳನ್ನು ಹೊರತುಪಡಿಸಿ the fourth factor I want to share today, which probably could be the last thing, the true enemy of the gospel. ನಾಲ್ಕನೇ ಒಂದು ಸತ್ಯಾಂಶವನ್ನು ಅಥವಾ ಕೊನೆಯ ಅಂಶವನ್ನು ನಾನು ಈ ದಿನ ಹಂಚಲಿಕ್ಕಿರುವಂತಹ ವಿಷಯವೇನೆಂದ್ರೆ ಸುವಾರ್ತೆಗೆ ಇರುವಂತಹ ಶತ್ರು. Now we saw hindrances and some causes which cripples the work of the gospel. ಸುವಾರ್ಥ ಸೇವೆ ಕುಂಟುವಂತೆ ಮಾಡುವುದಕ್ಕೆ ಇರುವಂತಹ ಕೆಲವು ಅಡ್ಡಿಗಳು ಮತ್ತು ಕೆಲವು ಕಾರಣಗಳು ಇವುಗಳಾಗಿವೆ. But now what I want to share is they are not the true cause or the true enemies of the gospel. ಆದ್ರೆ ಈಗ ನಾನು ಹಂಚಲಾಕಿರುವಂತಹ ವಿಷಯ ಇದಾಗಿದೆ, ಅವುಗಳು ನಾವು ಈಗಾಗಲೇ ನೋಡಿದಂತಹ ವಿಷಯಗಳು ಸುವಾರ್ಥ ಸೇವೆಗಿರುವಂತಹ ಅಡ್ಡಿ ಆಗುವುದಕ್ಕೆ ನಿಜವಾದಂತಹ ಕಾರಣಗಳಲ್ಲವೇ ಅಲ್ಲ. The true enemy is Satan. ನಿಜವಾದಂತಹ ಶತ್ರುವು ಸೈತಾನ ತಾನೇ ಆಗಿದ್ದಾನೆ. Ephesians chapter 6 and verse 12. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 12ನೇ ವಚನ. Can I read that? ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ
ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. Yeah. Now here we see the true enemy is Satan or the powers of the darkness. ಇಲ್ಲಿ ನಾವು ನೋಡುವಂತದ್ದು ನಿಜವಾದಂತಹ ಒಬ್ಬ ಶತ್ರುವು ಸೈತಾನನು ಅಥವಾ ಅಂಧಕಾರದ ಶಕ್ತಿಗಳು. Our subject for study these days is evangelism. ಈ ದಿನದಲ್ಲಿ ನಾವು ಕಲಿತಾ ಇರುವಂತಹ ಒಂದು ಅಂಶ ಸುವಾರ್ತೀಕರಣ. Evangelism is a spiritual warfare. Remember that, don't forget it. ದಯಮಾಡಿ ನೆನಪಲ್ಲಿಟ್ಕೊಳ್ಳಿ, ಮರಿಬೇಡಿ. ಸುವಾರ್ಥ ಪ್ರಸರಣ ಎನ್ನುವಂಥದ್ದು ಒಂದು ಆತ್ಮಿಕವಾದಂತಹ ಯುದ್ಧವಾಗಿದೆ. It's a warfare, it's a battle, it is not a time pass. ಇದು ಒಂದು ಯುದ್ಧವಾಗಿದೆ, ಇದೊಂದು ಹೋರಾಟವಾಗಿದೆ, ಇದೊಂದು ಕೇವಲ ಸಮಯವನ್ನು ಪಾಸ್ ಮಾಡುವಂತದ್ದಲ್ಲ. So if you want to be involved in evangelism, be serious like a soldier because you are entering into a battlefield. ನಿಜವಾಗಿಯೂ ಸಹ ಒಂದು ಸುವಾರ್ಥ ಪ್ರಸರಣದಲ್ಲಿ ತೊಡಗಿಸಿಕೊಳ್ಳಬೇಕಾದ್ರೆ ಇನ್ನೊಬ್ಬ ಸೈನಿಕನಾಗಿ ಇರ್ಬೇಕು. ಯಾಕಂದ್ರೆ ನೀನು ಒಂದು ಯುದ್ಧ ಭೂಮಿಯಲ್ಲಿ ಪ್ರವೇಶಿಸ್ತಾ ಇದ್ದೆ. So there is a invisible force working behind every evangelistic work. That is why we have this battle. ಅದೃಶ್ಯವಾದಂತಹ ಒಂದು ಶಕ್ತಿಯು ಪ್ರತಿಯೊಂದು ಸುವಾರ್ಥೀಕರಣದ ಹಿಂದೆ ಕೆಲಸ ಮಾಡ್ತಾ ಇದೆ. ಅದಕ್ಕೋಸ್ಕರವಾಗಿಯೇ ಇದೊಂದು ಹೋರಾಟವಾಗಿದೆ ಅಥವಾ ಯುದ್ಧವಾಗಿದೆ. It is not the flesh and blood that is our enemies. ನಮ್ಮ ಶತ್ರುಗಳು ಕೇವಲ ರಕ್ತ ಮಾಂಸಗಳಲ್ಲ. It is not the human beings, it's not the political parties, it is not the other religions, it's the invisible force, the true enemy of the gospel. ಇದು ಮನುಷ್ಯರಲ್ಲ, ಕೆಲವು ರಾಜಕೀಯವಾದಂತಹ ಪಕ್ಷಗಳಲ್ಲ ಅಥವಾ ಬೇರೆ ರೀತಿಯಾದಂತಹ ಪಕ್ಷಗಳಲ್ಲ. ಇದು ನಿಜವಾಗಿಯೂ ಕೂಡ ಅದೃಶ್ಯವಾದಂತಹ ಅಂಧಕಾರದ ಶಕ್ತಿಗಳಾಗಿವೆ. So when you think of evangelism, you should understand who your enemy is and what his strategies are. ನೀವು ಸುವಾರ್ಥೀಕರಣದ ಕುರಿತಾಗಿ ಆಲೋಚಿಸುವಾಗ ನಿಮ್ಮ ಶತ್ರು ಯಾರು, ಆತನ ಲೆಕ್ಕಾಚಾರ ಏನೆಂಬುದಾಗಿ ಮೊದಲು ನೀವು ಅರ್ಥ ಮಾಡಿಕೊಳ್ಳಬೇಕು. You have a twofold responsibility there. ಅಲ್ಲಿ ನಿಮಗೆ ಎರಡು ರೀತಿಯಾದಂತಹ ಜವಾಬ್ದಾರಿಕೆಗಳಿವೆ. Number one, offending the enemy. ಮೊದಲನೇದಾಗಿ ಶತ್ರುವನ್ನು ಎದುರಿಸುವಂತದ್ದು. Number two, defending the gospel. ಮತ್ತು ಎರಡನೇದಾಗಿ ಸುವಾರ್ತೆಯನ್ನ ಕಾಪಾಡೋದು ಅಥವಾ ಸಂರಕ್ಷಿಸುವಂತದ್ದು. If you are in the army, if you are in the defense, offensive and defensive, both strategies has to go simultaneously. ನೀವು ಒಂದು ವೇಳೆ ಸೈನ್ಯದಲ್ಲಿ ಇರುವುದಾದ್ರೆ ಎದುರಿಸುವಂತದ್ದು ಮತ್ತು ಕಾಪಾಡಿಕೊಳ್ಳುವಂತದ್ದು ಎಂಬುದಾಗಿರುವಂತಹ ಎರಡು ರೀತಿಯಾದಂತಹ ಲೆಕ್ಕಾಚಾರಗಳು ಒಂದೇ ರೀತಿಯಾಗಿ ಅಥವಾ ಒಂದೇ ಸಮಾನೇ ಹೋಗುವಂತದ್ದಾಗಿದೆ. So when you think of evangelism, there is something that you have to defend. ನೀವು ಸುವಾರ್ಥೀಕರಣ ಅಥವಾ ಸುವಾರ್ಥ ಪ್ರಸರಣ ಎಂಬುದಾಗಿ ನೀವು ಆಲೋಚಿಸುವಾಗ ಒಂದು ವಿಷಯವನ್ನ ನೀವು ಸಮರ್ಪಣೆ ಮಾಡುತ್ತಾ ಸಂರಕ್ಷಿಸಬೇಕಾಗುತ್ತದೆ. And there is something that you have to offend, you have to fight against. ಮತ್ತು ಒಂದು ವಿಷಯಕ್ಕೆ ನೀವು ಎದುರಿಸಬೇಕಾಗ್ತದೆ ಅಥವಾ ಅದರ ವಿರುದ್ಧವಾಗಿ ಹೋರಾಡಬೇಕಾಗುತ್ತದೆ. So you should know who your enemy is. ಅದರಿಂದ ನೀವು ತಿಳಿದುಕೊಳ್ಳಬೇಕು ನಿಮ್ಮ ಶತ್ರು ಯಾರು ಎಂಬುದಾಗಿ. Luke's Gospel chapter 14 and verse 31. ಲೂಕನ ಸುವಾರ್ತೆ 14ನೇ ಅಧ್ಯಾಯ 31ನೇ ವಚನದಲ್ಲಿ ನಾವು ಓದ್ತೇವೆ. ಲೂಕನ ಸುವಾರ್ತೆ Jesus says how you should be prepared before you go for a warfare. ನೀವು ಯುದ್ಧಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ನೀವು ಹೇಗೆ ಸಿದ್ಧವಾಗಿರಬೇಕೆಂಬುದಾಗಿ ಕರ್ತನಾದಂತ ಯೇಸು ಕ್ರಿಸ್ತನು ಹೇಳುವಂತವನಾಗಿದ್ದಾನೆ. ಇಲ್ಲದೆ ಯಾವ ಅರಸನಾದರೂ ಮತ್ತೊಬ್ಬ ಅರಸನ ಸಂಗಡ ಯುದ್ಧ ಮಾಡುವುದಕ್ಕೆ ಹೋಗುವಾಗ ತನ್ನ ಮೇಲೆ 20,000 ದಂಡು ತೆಗೆದುಕೊಂಡು ಬರುವವನನ್ನ ತಾನು 10,000 ದಂಡಿನಿಂದ ಎದುರಿಸುವುದಕ್ಕೆ ಶಕ್ತನಾಗುವನೋ ಇಲ್ಲವೋ ಎಂದು ಕೂತುಕೊಂಡು ಆಲೋಚಿಸುವುದಿಲ್ಲವೋ. So there is a strategy when you think of evangelism because it's a warfare. ನೀವು ಸುವಾರ್ಥೀಕರಣದ ಕುರಿತಾಗಿ ಕೇಳುವಾಗ ಅದು ಒಂದು ಲೆಕ್ಕಾಚಾರವಾಗಿದೆ. What is the strategy? ಆ ಒಂದು ಲೆಕ್ಕಾಚಾರ ಏನು? Number one, understanding the strategies and strength of the enemy. ಮೊದಲನೇದಾಗಿ ಶತ್ರುವಿನ ಲೆಕ್ಕಾಚಾರವನ್ನು ಮತ್ತು ಆತನ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳುವಂಥದ್ದು. And number two, evaluating the resources and strategies of the evangelist. ಮತ್ತು ಎರಡನೇದಾಗಿ ಸುವಾರ್ಥೀಕರಣದ ಆ ಒಂದು ಸಂಪನ್ಮೂಲಗಳನ್ನ ಮತ್ತು ಅದರಲ್ಲಿರುವಂತಹ ಲೆಕ್ಕಾಚಾರವನ್ನ ಮೌಲ್ಯಮಾಪನ ಮಾಡುವಂಥದ್ದು. How strong is my enemy? That is one thing. ಮೊದಲನೇದಾಗಿ ನನ್ನ ಶತ್ರು ಎಷ್ಟು ಬಲಿಷ್ಠನಾಗಿದ್ದಾನೆ ಎಂಬುವಂಥದ್ದು. Secondly, how able I am to meet that challenge. ಮತ್ತೆ ಎರಡನೇದಾಗಿ ಆ ಒಂದು ಸವಾಲನ್ನು ಎದುರಿಸುವುದಕ್ಕೆ ನಾನು ಎಷ್ಟರ ಮಟ್ಟಿಗೆ ಶಕ್ತನಾಗಿದ್ದೇನೆ. So there should be a match between this. ಈ ಎರಡರ ಮಧ್ಯದಲ್ಲಿ ಒಂದು ಹೋಲಿಕೆ ಅಥವಾ ಹೊಂದಾಣಿಕೆ ಇರಬೇಕು. So for that, you should understand
how strong your enemy and what are his strategies. ಈ ವಿಷಯದಲ್ಲಿ ನಿಮ್ಮ ಶತ್ರುವು ಎಷ್ಟು ಶಕ್ತನಾಗಿದ್ದಾನೆ ಮತ್ತು ಆತನ ಒಂದು ಲೆಕ್ಕಾಚಾರ ಏನೆಂಬುದಾಗಿ ನೀವು ಅರ್ಥ ಮಾಡಿಕೊಳ್ಳಬೇಕು. So now let me quickly and briefly share the 10 different strategies of Satan against evangelism. ಸುವಾರ್ಥ ಪ್ರಸರಣಕ್ಕಿರುವಂತಹ 10 ವಿಭಿನ್ನ ರೀತಿಯಾದಂತಹ ಎದುರಿಸುವಿಕೆಗಳನ್ನ ಸೈತಾನ್ ಎದುರಿಸುವಿಕೆಗಳ ಕುರಿತಾಗಿ ನಾನು ಬಹಳ ವೇಗವಾಗಿ ಕ್ಲುಪ್ತವಾಗಿ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ. So students, be ready with your notebooks and write down these points with the references. ವಿದ್ಯಾರ್ಥಿಗಳೇ ನಿಮ್ಮ ನೋಟ್ಬುಕ್ ಅನ್ನ ಸಿದ್ಧವಾಗಿಟ್ಟುಕೊಂಡು ಈ ಒಂದು ವಚನಗಳನ್ನು ಮತ್ತು ಅಂಶಗಳನ್ನ ಬರೆದುಕೊಳ್ಳ್ರಿ. The 10 different strategies of Satan against evangelism. ಸುವಾರ್ತೀಕರಣದ ವಿರೋಧವಾಗಿ ಸೈತಾನಿಗಿರುವಂತಹ 10 ವಿಭಿನ್ನವಾದಂತಹ ಯೋಜನೆಗಳು ಅಥವಾ ಲೆಕ್ಕಾಚಾರಗಳು. Number 1. ಮೊದಲನೇದು, Satan lies and makes people to believe lies. ಸೈತಾನು ಸುಳ್ಳು ಹೇಳಿ ಜನರನ್ನ ಸುಳ್ಳುಗಳನ್ನು ನಂಬುವಂತೆ ಮಾಡುತ್ತಾನೆ. John 8:44. ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 44ನೇ ವಚನ. Yes, he's a liar, no doubt. ಅವನು ಸುಳ್ಳುಗಾರನು, ಅದರಲ್ಲಿ ಯಾವ ಸಂದೇಹವೂ ಇಲ್ಲ. He's also called as the father of lies in the Bible. ಮತ್ತು ಹಾಗೆ ಸತ್ಯವೇದದಲ್ಲಿ ಅವನು ಸುಳ್ಳುಗಾರನ ಅಥವಾ ಸುಳ್ಳಿಗೆ ಮೂಲ ಪುರುಷ ಅಥವಾ ಸುಳ್ಳಿಗೆ ತಂದೆ ಎಂಬುದಾಗಿ ಸಹ ಕರೆಯಲ್ಪಟ್ಟಿದ್ದಾನೆ. So when evangelist preaches the truth, Satan deceives the people and makes them believe the lie. ಆ ಸುವಾರ್ತಿಕನು ಸುವಾರ್ತೆಯನ್ನು ಸಾರುವಂತಹ ಸಮಯದಲ್ಲಿ ಸೈತಾನು ಸುಳ್ಳುಗಳನ್ನು ಹೇಳಿ ಸುಳ್ಳುಗಳನ್ನು ನಂಬುವಂತೆ ಮಾಡುತ್ತಾನೆ. It's a battle between the truth and the lie. ಅಲ್ಲಿ ಸತ್ಯ ಮತ್ತು ಸುಳ್ಳಿಗೆ ನಡುವೆ ಇರುವಂತಹ ಒಂದು ಹೋರಾಟ, ಯುದ್ಧವನ್ನು ನೋಡ್ತೇವೆ. That is the first strategy of Satan. Satan lies and makes people believe the lies. ಅದು ಮೊದಲನೇ ಒಂದು ಲೆಕ್ಕಾಚಾರ. ಸೈತಾನ ಸುಳ್ಳು ಹೇಳ್ತಾನೆ ಮತ್ತು ಜನರು ಸುಳ್ಳುಗಳನ್ನು ನಂಬುವಂತೆ ಮಾಡುತ್ತಾನೆ. When you stand and preach the gospel, ನೀನೊಬ್ಬ ಒಂದು ಸುವಾರ್ತೆಯನ್ನು ಸಾರುವಂತಹ ಸಮಯದಲ್ಲಿ you know that is truth. ನಿನಗೆ ಗೊತ್ತು ಅದು ಸತ್ಯ ಎಂಬುದಾಗಿ. But somebody who's listening at the end of the message is, these are all simply, they're all lies. ನೀನು ಸುವಾರ್ತೆಯನ್ನು ಸಾರ್ತಾ ಇರುವಂತಹ ಸಮಯದಲ್ಲಿ ನಿನ್ನ ಕೇಳಿಸ್ಕೊಳ್ಳುತ್ತಾ ಇರುವಂತಹ ಜನರು ಕೊನೆಯಲ್ಲಿ ಅವ್ರು ಹೇಳುವಂತ ಮಾತಿನಂದ್ರೆ ಇದೆಲ್ಲ ಸುಳ್ಳು, ಇದೆಲ್ಲ ಸುಮ್ಮನೆ ಎಂಬುದಾಗಿ ಹೇಳ್ತಾರೆ. Who brings these thoughts? ಈ ಆಲೋಚನೆಗಳನ್ನು ಯಾರು ತರುತ್ತಾರೆ? That is Satan's strategy number 1. ಮೊದಲನೆಯ ಸೈತಾನನ ತಂತ್ರ. Satan lies and makes people believe lies. ಸೈತಾನ ಸುಳ್ಳು ಹೇಳುತ್ತಾನೆ ಮತ್ತು ಸುಳ್ಳುಗಳನ್ನು ಜನರು ನಂಬುವಂತೆ ಮಾಡುತ್ತಾನೆ. Secondly, ಎರಡನೇದಾಗಿ Satan blindfolds the minds of the unbelievers. ಅವಿಶ್ವಾಸಿಗಳ ಮನಸ್ಸುಗಳನ್ನು ಸೈತಾನನು ಮಂಕು ಮಾಡುತ್ತಾನೆ ಅಥವಾ ಕುರುಡು ಮಾಡುತ್ತಾನೆ. 2 Corinthians chapter 4 verse 3 and 4. 2 ಕೊರಿಂಥ 4ನೇ ಅಧ್ಯಾಯ 3 ಮತ್ತು 4ನೇ ವಚನ. We see the second strategy of Satan there. ಅಲ್ಲಿ ಸೈತಾನನ ಎರಡನೇ ತಂತ್ರೋಪಾಯವನ್ನು ನಾವು ನೋಡುತ್ತೇವೆ. He blindfolds the minds of the unbelievers. ಆತನು ಅವಿಶ್ವಾಸಿಗಳ ಕಣ್ಣುಗಳನ್ನ ನೇತ್ರಗಳನ್ನ ಮಂಕು ಮಾಡುತ್ತಾನೆ. Imagine you are sitting in a room. Sorry, You are sitting in a room. ನೀವೊಂದು ಕೋಣೆಯಲ್ಲಿ ಕುಳಿತುಕೊಂಡಿದ್ದೀರಿ. It is dark. ಅದು ಕತ್ತಲಾಗಿದೆ. It is night time. ಅದು ರಾತ್ರಿಯ ವೇಳೆ. And when you know it is daytime, when do you realize it is daytime? ಈ ಒಂದು ಹಗಲಿನ ಹೊತ್ತಿನಲ್ಲಿ ಅದನ್ನು ನೀವು ಗುರುತಿಸಿಕೊಂಡಾಗ, Now you are in the room in the night. ನೀವು ರಾತ್ರಿಯಲ್ಲಿ ಒಂದು ಕೋಣೆಯಲ್ಲಿದ್ದೀರಿ. It is all dark. ಅದು ಬಹಳ ಕತ್ತಲಾಗಿದೆ. And after few hours, you know it is morning. It is bright. ಕೆಲವು ಗಂಟೆಗಳ ನಂತರ ನಿಮಗೆ ಗೊತ್ತಾಗ್ತದೆ ಇದು ಬೆಳಿಗ್ಗೆ ಎಂಬುದಾಗಿ. Why? Because the sun rays comes into the room through the windows or the glasses. ಯಾಕೆಂದ್ರೆ ಆ ಸೂರ್ಯನ ಪ್ರಕಾಶವು ಬೆಳಕಿಗಳು ಆ ಒಂದು ಕಿಟಕಿಯ ಮುಖಾಂತರವಾಗಿ ಅಥವಾ ಗಾಜುಗಳ ಮುಖಾಂತರವಾಗಿ ಒಳಗೆ ಬರುತ್ತದೆ. Now in the night, somebody goes and puts black paint on the glass. ಒಂದು ವೇಳೆ ರಾತ್ರಿಯಲ್ಲಿ ಹೋಗಿ ಯಾರಾದ್ರೂ ಆ ಗಾಜುಗಳ ಮೇಲೆ ಕಪ್ಪು ಬಣ್ಣವನ್ನು ಹೊಡೆದ್ರೆ, even at 10 o'clock in the morning, you will say still it is dark. ಒಂದು ವೇಳೆ ಬೆಳಿಗ್ಗೆ 10 ಗಂಟೆ ಆದ್ರೂ ಸಹ ನೀವು ಹೇಳ್ತೀರಿ ಇನ್ನೂ ಸಹ ಕತ್ತಲಾಗಿದೆ. This is something like this Satan is doing, blindfolding the minds of the unbelievers. They will never realize the truth. ಅದೇ ರೀತಿಯಾಗಿ ಸೈತಾನ ಸಹ ಮಾಡುವಂತವನಾಗಿದ್ದಾನೆ. ಜನರ ಮನಸ್ಸುಗಳನ್ನು ಆತನು ಮಂಕು ಮಾಡುತ್ತಾನೆ. ಜನರು ಎಂದಿಗೂ ಸಹ ಆ ಒಂದು ಸತ್ಯಾಂಶವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. Thirdly, ಮೂರನೇದಾಗಿ Satan offers alluring gifts to the people.
ಸೈತಾನನು ಒಂದು ಊಹಾಪೋಹಕವಾದಂತಹ ಆ ಬಹುಮಾನಗಳನ್ನ ಜನರಿಗೆ ಆತನು ತೋರಿಸುವಂತವನಾಗಿದ್ದಾನೆ. Or deceptive gifts to the people. ಮೋಸಕರವಾದಂತಹ ಬಹುಮಾನಗಳನ್ನ ಜನರಿಗೆ ತೋರಿಸುತ್ತಾನೆ. Matthew's Gospel chapter 4 and verse 9. ಮಾತನ ಸುವಾರ್ತೆ 4ನೇ ಅಧ್ಯಾಯದ 9ನೇ ವಚನ. Now Satan comes to the Lord Jesus and says, all these things I'll give you if you fall and worship me. ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಸೈತಾನನು ಬಂದು ಹೇಳುತ್ತಾನೆ, ನೀನು ನನಗೆ ಅಡ್ಡ ಬಿದ್ದು ಆರಾಧನೆ ಮಾಡಿದರೆ ನಾನು ಇದೆಲ್ಲವನ್ನೂ ಸಹ ನಾನು ನಿನಗೆ ಕೊಡುತ್ತೇನೆ. So Satan is willing to give you a lot of things, alluring gifts, if you stop worshiping God. ನೀನು ದೇವರನ್ನು ಆರಾಧನೆ ಮಾಡುವಂತದನ್ನು ಬಿಟ್ಟರೆ ಸೈತಾನ ಎಲ್ಲಾ ರೀತಿಯಾದಂತಹ ಊಹಾಪೋಹಕವಾದಂತಹ ಬಹುಮಾನಗಳನ್ನು ನಿನಗೆ ಕೊಡ್ಲಿಕ್ಕಿದ್ದಾನೆ. So this is what Satan is giving to the people when you are giving the gospel. ನೀನು ಸುವಾರ್ತೆಯನ್ನು ಜನರಿಗೆ ಕೊಡುವಂತಹ ಸಮಯದಲ್ಲಿ ಸೈತಾನ್ ಇದನ್ನು ಜನರಿಗೆ ಕೊಡುತ್ತಾನೆ. Number 4. 4ನೇದು, I trust I'm slow enough that the students can write down these things. ನಾನು ಸ್ವಲ್ಪ ನಿಧಾನವಾಗಿ ಹೋಗ್ತಾ ಇದ್ದೇನೆ, ಯಾಕೆಂದ್ರೆ ವಿದ್ಯಾರ್ಥಿಗಳು ಈ ವಿಷಯಗಳನ್ನ ಬರ್ಕೊಳ್ಬೇಕು. Number 4. 4ನೇದು, Satan takes away the word that is sown. ಬಿತ್ತಲ್ಪಟ್ಟಂತಹ ವಾಕ್ಯಗಳನ್ನು ಸೈತಾನನು ತೆಗೆದು ಹಾಕುತ್ತಾನೆ. Mark 4:15. ಮಾರ್ಕ 4:14. Third point I said is Satan offers alluring gifts. 3ನೇ ಅಂಶವನ್ನು ನಾನು ಹೇಳಿದೆ, ಸೈತಾನು ಊಹಾಪೋಹಕವಾದಂತಹ ಬಹುಮಾನಗಳನ್ನು ಕೊಡುತ್ತಾನೆ. There the reference is Matthew 4:9. ಅಲ್ಲಿ ಆ ಒಂದು ವಚನ ಭಾಗ ಮತ್ತಾಯ 4:9. And the fourth point I'm saying is Satan takes away the word that is sown. ಮತ್ತು 4ನೇ ಅಂಶ ನಾನು ಹೇಳ್ತಾ ಇದ್ದೇನೆ, ಬಿತ್ತಲ್ಪಟ್ಟಂತಹ ವಾಕ್ಯಗಳನ್ನು ಸೈತಾನನು ತೆಗೆದು ಹಾಕುತ್ತಾನೆ. Mark 4:15. ಮಾರ್ಕ 4:15. The Lord is quoting this with an example. No, you go and sow and the birds will come and take it away. ಅಲ್ಲಿ ಕರ್ತನ ಒಂದು ಉದಾಹರಣೆಯೊಂದಿಗೆ ವಿಷಯವನ್ನು ಹೇಳ್ತಾ ಇದ್ದಾನೆ, ನೀವು ಬಿತ್ತಲಿಕ್ಕೆ ಹೋಗುತ್ತೀರಿ, ಆಗ ಆ ಹಕ್ಕಿಗಳು ಬಂದು ಅದನ್ನು ಹೆಕ್ಕಿಕೊಂಡು ಹೋಗುತ್ತವೆ. So the seeds of the gospel that you sow, immediately Satan will come and takes it away sometimes. ಸುವಾರ್ತೆ ಎಂಬಂತಹ ಬೀಜಗಳನ್ನು ನೀವು ಬಿತ್ತುತ್ತೀರಿ, ತಕ್ಷಣವೇ ಸೈತಾನು ಬಂದು ಅದನ್ನು ತೆಗೆದು ಹಾಕುತ್ತಾನೆ. Number 5. 5ನೇ ವಿಷಯ, 5th strategy of Satan against the gospel work. ಸುವಾರ್ತೆಗೆ ವಿರುದ್ಧವಾಗಿ ಸೈತಾನ 5ನೇ ತಂತ್ರೋಪಾಯ. Satan hinders the mission work. ಸೈತಾನನು ನಿಯೋಗದ ಕೆಲಸವನ್ನು ತಡೆಯುತ್ತಾನೆ ಅಥವಾ ಅಡ್ಡಿ ಮಾಡುತ್ತಾನೆ. 1 Thessalonians chapter 2 verse 18. 1 ಥೆಸಲೋನಿಕ 2ನೇ ಅಧ್ಯಾಯ 18ನೇ ವಚನ. There we see how Satan hinders the mission work. ಸೈತಾನನು ಹೇಗೆ ನಿಯೋಗದ ಕೆಲಸಕ್ಕೆ ಅಡ್ಡಿಪಡಿಸುತ್ತಾನೆ ಎಂಬುದಾಗಿ ನಾವಲ್ಲಿ ಓದುತ್ತೇವೆ. Yes, when you do the evangelistic work, mission work, Satan brings in hindrances and obstacles for you. ನೀವು ಸ್ವಾರ್ಥ ಕೆಲಸವನ್ನ, ನಿಯೋಗದ ಕೆಲಸವನ್ನು ಮಾಡುವಂತಹ ಸಮಯದಲ್ಲಿ ಸೈತಾನನು ಬಂದು ಅಲ್ಲಿ ಅಡ್ಡಿ ಮಾಡುತ್ತಾನೆ. Number 6, the 6th strategy of Satan against your evangelistic work. ನಿಮ್ಮ ಸ್ವಾರ್ಥ ಪ್ರಸರಣದ ಕೆಲಸಕ್ಕೆ ಅಡ್ಡಿಯಾಗಿ ಅಥವಾ ವಿರೋಧಿಯಾಗಿ ತರುವಂತಹ ಸೈತಾನನ 6ನೇ ತಂತ್ರೋಪಾಯ. Satan instigates opposition. ಸೈತಾನನು ವಿರೋಧಗಳನ್ನು ತರುವಂತವನಾಗಿದ್ದಾನೆ. He instigates people to oppose you. He instigates opposition. ನಿಮ್ಮನ್ನು ವಿರೋಧಿಸುವಂತೆ, ನಿಮಗೆ ಅಡ್ಡಿ ಮಾಡಲಿಕ್ಕೆ ಜನರನ್ನು ಪ್ರೇರೇಪಿಸುತ್ತಾನೆ. Luke's Gospel chapter 22 verse 3 and 4. ಲೂಕನ ಸುವಾರ್ತೆ 24ನೇ ಅಧ್ಯಾಯ 3 ಮತ್ತು 4ನೇ ವಚನ. That is why Satan instigates people against you many times when we go for evangelistic work. ನಾವು ಅನೇಕ ಸಾರಿ ಸುವಾರ್ಥ ಪ್ರಸರಣದ ಕಾರ್ಯಕ್ಕೆ ಹೋಗುವಂತ ಸಮಯದಲ್ಲಿ ಸೈತಾನನ ಅನೇಕ ಜನರನ್ನ ಪ್ರೇರೇಪಿಸುವಂತವನಾಗಿದ್ದಾನೆ ನಮಗೆ ವಿರುದ್ಧವಾಗಿ ಬರ್ಲಿಕ್ಕೆ. Number 7. 7ನೇ ಅಂಶ, Satan inflicts physical infirmities. ಸೈತಾನನು ಶಾರೀರಿಕವಾದಂತಹ ಕೊರತೆಗಳನ್ನು ಅಥವಾ ಶಾರೀರಿಕವಾದಂತಹ ರೋಗಗಳನ್ನು ತರುವಂತವನಾಗಿರುತ್ತಾನೆ. Luke's Gospel chapter 13 verse 16. ಲೂಕನ ಸುವಾರ್ತೆ 13ನೇ ಅಧ್ಯಾಯ 16ನೇ ವಚನ. Our body is only an external cover. ನಮ್ಮ ದೇಹವು ಕೇವಲ ಒಂದು ಬಾಹ್ಯವಾದಂತಹ ಒಂದು ಮುಚ್ಚಳವಾಗಿದೆ. So he sometimes makes you physically or brings physical infirmities upon you, makes you incapable of going for the mission work.
ಕೆಲವು ಸಾರಿ ಸೈತಾನನು ನಿಮ್ಮ ಶರೀರಕ್ಕೆ ಒಂದು ಶಾರೀರಿಕವಾದಂತಹ ಬಾಧೆಗಳನ್ನು ನೋವುಗಳನ್ನು ತಂದು ನೀವು ಸುವಾರ್ಥ ಕೆಲಸಕ್ಕೆ ಹೋಗದಂತೆ ಅಡ್ಡಿ ಮಾಡುವಂತವನಾಗಿದ್ದಾನೆ. Number 8, the eighth strategy. 8ನೇ ತಂತ್ರೋಪಾಯ, Satan performs counter wonders and miracles. ಸೈತಾನನು ಅದಕ್ಕೆ ತದ್ವಿರುದ್ಧವಾದಂತಹ ಅದ್ಭುತ ಕಾರ್ಯಗಳನ್ನು ಸೂಚಕ ಕಾರ್ಯಗಳನ್ನು ಮಾಡುವಂತವನಾಗಿದ್ದಾನೆ. Matthew 24:24. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 24ನೇ ವಚನ. Satan is also able to do miracles. ಸೈತಾನ ಸಹ ಅದ್ಭುತ ಕಾರ್ಯಗಳನ್ನು ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. So when you preach the gospel, he is able to do a miracle and attract people that side. ನೀವು ಸುವಾರ್ತೆಯನ್ನು ಸಾರುವಂತಹ ಸಮಯದಲ್ಲಿ ಸೈತಾನ ಅದ್ಭುತಗಳನ್ನು ಮಾಡಿ ಜನರನ್ನು ತನ್ನ ಕಡೆಗೆ ಗಮನವನ್ನು ಸೆಳೆಯುತ್ತಾನೆ. The ninth strategy of Satan. ಸೈತಾನನ 9ನೇ ತಂತ್ರೋಪಾಯ, Satan appears in disguise. One second, please. Satan appears in disguise. ಸೈತಾನನು ಮರುವೇಷದಲ್ಲಿ ಪ್ರತ್ಯಕ್ಷನಾಗ್ತಾನೆ. ಮರುವೇಷದಲ್ಲಿ ಆತನು ಬರುವಂತವನಾಗಿದ್ದಾನೆ ಅಥವಾ ಕಾಣಿಸಿಕೊಳ್ಳುವಂತವನಾಗಿದ್ದಾನೆ. He appears like a saint. He appears like a light of angel of light. ಬೆಳಕಿನ ದೂತನಂತೆ ಆತನು ಬಹಳ ಪರಿಶುದ್ಧನಂತೆ ಕಾಣಿಸಿಕೊಳ್ಳುತ್ತಾನೆ. Sometimes he can appear as a preacher also. ಕೆಲವು ಸಾರಿ ಆತನು ಪ್ರಸಂಗಿಯ ಹಾಗೆಯೂ ಸಹ ಕಾಣಿಸಿಕೊಳ್ಳಬಹುದು. So Satan appears in disguise. ಸೈತಾನನು ಮಾರುವೇಷದಲ್ಲಿ ಕಾಣಿಸಿಕೊಳ್ಳುತ್ತಾನೆ and deceive the people. ಮತ್ತು ಜನರನ್ನು ಮೋಸಗೊಳಿಸುತ್ತಾನೆ. 2 Corinthians chapter 11 verse 13 to 15. 2 ಕೊರಿಂಥ 11ನೇ ಅಧ್ಯಾಯ 13ರಿಂದ 15. And number 10, 10ನೇದು, the last thing, ಕೊನೆಯ ಅಂಶ, Satan preaches a different gospel. ಸೈತಾನನು ವಿಭಿನ್ನವಾದಂತಹ ಅಥವಾ ವ್ಯತ್ಯಸ್ತವಾದಂತಹ ಸುವಾರ್ತೆಯನ್ನು ಪ್ರಸಂಗಿಸುತ್ತಾನೆ. 2 Corinthians 11:4. 2 ಕೊರಿಂಥ 11:4. Altogether a different gospel he preaches, and that becomes more attractive to the people. ಸೈತಾನ ವಿಭಿನ್ನವಾದಂತಹ ಸುವಾರ್ತೆಯನ್ನು ಸಾರುವುದರಿಂದ ಆ ಜನರಿಗೆ ಅದು ಬಹಳ ಆಕರ್ಷಣೀಯವಾಗಿ ಕಾಣುತ್ತದೆ. So these are the 10 different strategies Satan brings against the evangelistic work when we do the evangelistic work. ನಾವು ಸುವಾರ್ತಾ ಪ್ರಸರಣ ಕೆಲಸವನ್ನು ಮಾಡುವಂತಹ ಸಮಯದಲ್ಲಿ ಸೈತಾನು ಈ 10 ರೀತಿಯಾದಂತಹ 10 ವಿಭಿನ್ನವಾದಂತಹ ಲೆಕ್ಕಾಚಾರಗಳನ್ನ ಅಥವಾ ತಂತ್ರೋಪಾಯಗಳನ್ನ ಸುವಾರ್ತೆಗೆ ವಿರುದ್ಧವಾಗಿ ತರುವಂತವನಾಗಿದ್ದಾನೆ. But in spite of all these things, we confidently and boldly keep going forward. ಈ ಎಲ್ಲಾ ವಿಷಯಗಳ ಮಧ್ಯದಲ್ಲಿಯೂ ಸಹ ನಾವು ಭರವಸೆಯುಳ್ಳವರಾಗಿ ಧೈರ್ಯದಿಂದ ಮುನ್ನುಗ್ಗಬೇಕು. Why? ಯಾಕೆ? 1 John chapter 4 and verse 4 says, 1 ಯೋಹಾನ chapter 4, yeah, 1 ಯೋಹಾನ 4ನೇ ಅಧ್ಯಾಯ 4ನೇ ವಚನ ಈ ರೀತಿಯಾಗಿ ಹೇಳುತ್ತದೆ, the one who is in you is stronger than the one who is in the world. ನಿಮ್ಮಲ್ಲಿರುವ ಆತನು ಲೋಕದಲ್ಲಿರುವ ಆತನಿಗಿಂತ ಶಕ್ತನಾಗಿದ್ದಾನೆ. So Satan is in the world. ಸೈತಾನು ಲೋಕದಲ್ಲಿದ್ದಾನೆ. He does all these obstacles for you in the gospel work. ಸುವಾರ್ತಾ ಕೆಲಸದಲ್ಲಿ ಎಲ್ಲಾ ರೀತಿಯಾದಂತ ಅಡ್ಡಿಗಳನ್ನು ಆತನು ಮಾಡುತ್ತಾನೆ. But the one who is inside you as a child of God is greater than the one who is in the world. ದೇವರ ಮಗುವಾಗಿರುವಂತ ನಿನ್ನಲ್ಲಿರುವ ಆತನು ಲೋಕದಲ್ಲಿರುವ ಆತನಿಗಿಂತ ಹೆಚ್ಚಿನವನಾಗಿದ್ದಾನೆ. So in spite of Satan's strategies and attacks, let us boldly keep going ahead with evangelism. God bless you. ಎಲ್ಲಾ ರೀತಿಯಾದಂತಹ ಸೈತಾನ ತಂತ್ರೋಪಾಯಗಳು ಮತ್ತು ಸುಳ್ಳಿನ ಮಧ್ಯದಲ್ಲಿಯೂ ಸಹ ನಾವು ಧೈರ್ಯವಾಗಿ ಮುನ್ನುಗ್ಗಿ ಸುವಾರ್ತಾ ಪ್ರಸರಣವನ್ನು ಮಾಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Thank you. ವಂದನೆಗಳು. Thank you, Uncle. Thank you, Brother Junior Jairaj.